ಓಂ ಶಾಂತಿ. ಈ ದಿನ ನಾವು 21 ಜನವರಿ 1972ರಲ್ಲಿ ಅವ್ಯಕ್ತ ಬಾಪ್ದಾದ ನುಡಿಸಿರುವಂತಹ ಅವ್ಯಕ್ತ ಮಹಾವಾಕ್ಯಗಳನ್ನು ಕೇಳೋಣ. ಟಾಪಿಕ್ ಇದೆ, ನಿರಂತರ ಯೋಗಿಗಳಾಗಿ ಆಗೋದಕ್ಕೆ ಸಹಜ ವಿಧಿ. ನಾವೆಲ್ಲರೂ ಸಹ ಅಮೃತ ವೇಳೆ ಯೋಗ, ಟ್ರಾಫಿಕ್ ಕಂಟ್ರೋಲ್ ಇದ್ರೆ ಆ ಸಮಯದಲ್ಲಿ ಯೋಗ ಇರುತ್ತೆ, ಸಂಜೆ ಯೋಗ. ಆದ್ರೆ ಉಳಿದಿರೋ ಸಮಯ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ನಿರಂತರ ಯೋಗಿಗಳಾಗಿರ್ಬೇಕು. ನಿರಂತರ ನಾನು ಯಾರು, ನನ್ನವರು ಯಾರು ಸ್ಮೃತಿ ಇರ್ಬೇಕಾಗತ್ತೆ. ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿ. ನಿರಂತರ ಯೋಗಿಗಳಾಗಿ ನಾವು ಇರಬೇಕು. ಅದಕ್ಕೆ ಸಹಜ ವಿಧಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದಾರೆ ನೋಡಿ. ಯಾವ ವಿಧವಾಗಿ ಒಂದು ಕ್ಷಣದಲ್ಲಿ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ, ಒಂದು ಸೆಕೆಂಡ್ನಲ್ಲಿ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಅದೇ ಒಂದು ಸೆಕೆಂಡ್ನಲ್ಲಿ ನೀವು ಸ್ವಿಚ್ ಆಫ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗುತ್ತೆ. ಅದೇ ರೀತಿ ಒಂದು ಕ್ಷಣದಲ್ಲಿ ನೀವು ಶರೀರವನ್ನ ಆಧಾರವಾಗಿ ತಗೊಳ್ಳುವಂತಹದ್ದು ಮತ್ತೆ ಒಂದು ಕ್ಷಣದಲ್ಲಿ ಶರೀರದಿಂದ ಅತೀತಾಗಿ ಅಶರೀರಿ ಆಗುವಂತಹದ್ದು, ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುವಂಥದ್ದು. ಇದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಈ ಅಭ್ಯಾಸ ಇದೆಯಾ? ಒಂದು ಸೆಕೆಂಡ್ನಲ್ಲಿ ಶರೀರವನ್ನ ಆಧಾರವಾಗಿ ತಗೊಳ್ಬೇಕು, ಒಂದು ಸೆಕೆಂಡಲ್ಲೇ ಶರೀರದಿಂದ ಅತೀತಾಗಿ ಅಶರೀರಿ ಆಗ್ಬಿಡ್ಬೇಕು. ಆಗತ್ತಾ? ಅಂದ್ರೆ ಈಗೀಗಲೇ ಶರೀರದಲ್ಲಿ ಬಂದು ಮತ್ತೆ ಈಗೀಗಲೇ ಅಶರೀರಿ ಆಗುವಂತ ಅಭ್ಯಾಸ ಇರಬೇಕು. ಇದನ್ನೇ ಕರ್ಮಾತೀತ ಸ್ಥಿತಿ ಅಂತ ಹೇಳ್ತಾರೆ. ನಾನು ಆತ್ಮ ಈ ಶರೀರಕ್ಕೆ ಅತೀತ ಆಗಿದ್ದೀನಿ. ನಾನು ಆತ್ಮ ಬೇರೆ, ಶರೀರ ಬೇರೆ. ಈ ಶರೀರಕ್ಕೆ ಅತೀತ ಆಗಿದ್ದೀನಿ ಅಂದ್ರೆ ಕರ್ಮೇಂದ್ರಿಯಗಳಿಗೂ ಸಹ ಅತೀತ ಆಗಿರ್ತೀವಿ. ಶರೀರಕ್ಕೆ ಅತೀತ ಆಗಿ, ಕರ್ಮೇಂದ್ರಿಯಗಳಿಗೆ ಅತೀತ ಆಗಿ, ಕರ್ಮೇಂದ್ರಿಯಗಳ ಮೂಲಕ ಕರ್ಮಗಳನ್ನ ಮಾಡಿಸುವಂತಹದ್ದು ನಿಮಿತ್ತವಾಗಿ. ಇದಕ್ಕೆ ಕರ್ಮಾತೀತ ಸ್ಥಿತಿ ಅಂತ ಹೇಳ್ತಾರೆ. ಆಗ ಈ ತರ ಅನುಭವ ಆಗತ್ತೆ. ಯಾವ ತರ ಅಂದ್ರೆ, ಈಗ ನೋಡಿ, ಯಾವಾಗ ಬೇಕಂದ್ರೆ ಆವಾಗ ಎಂತಹ ಒಂದು ನೀವು ಬಟ್ಟೆಗಳಾದ್ರೂ ಕೂಡ, ಡ್ರೆಸ್ ಆದ್ರೂ ಕೂಡ ನೀವು ಧರಿಸುವಂಥದ್ದು. ಇಲ್ಲ ಬೇಕು ಅಂದ್ರೆ ಅವಸರ ಇದ್ರೆ ಧರಿಸ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಅದು ನಿಮ್ ಕೈಯಲ್ಲೇ ಇರುತ್ತೆ ಅಲ್ವಾ? ಈಗ ನಾವೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಡ್ರೆಸ್ ಅನ್ನ ಧರಿಸ್ತೀವಿ, ಬಟ್ಟೆಯನ್ನ ಧರಿಸ್ತೀವಿ, ವಸ್ತ್ರಗಳನ್ನ ಅಲ್ವಾ? ಇಲ್ಲ ಅಂದ್ರೆ ಇಲ್ಲ. ಅದು ನಮ್ಮ ಕೈಯಲ್ಲೇ ಇದೆ. ಅವಸರ ಇದ್ರೆ ಧಾರಣೆ ಮಾಡ್ತೀವಿ ಅಂದ್ರೆ ಅದನ್ನ ಧರಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅದೇ ರೀತಿ ಅವಸರ ಇದ್ದಾಗ ಶರೀರವನ್ನ ಅಂದ್ರೆ ಕರ್ಮಗಳನ್ನ ಮಾಡ್ಬೇಕು. ಇದು ಕರ್ಮಕ್ಷೇತ್ರ, ವಿಶ್ವ ಕಲ್ಯಾಣಕ್ಕೋಸ್ಕರ ಬಾಬಾ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ಸೇವೆಯನ್ನ ಮಾಡ್ಬೇಕಾಗತ್ತೆ ಅಲ್ವಾ? ಮನಸಾ ಸೇವೆ, ಕರ್ಮಣಾ ಸೇವೆ, ತನು ಸೇವೆ, ಎಲ್ಲಾ ತರದ ಸೇವೆ ಇದೆ, ನಾವು ಮಾಡ್ಬೇಕಾಗತ್ತೆ. ಆ ಸಮಯದಲ್ಲಿ ಶರೀರವನ್ನ, ಈಗ ಇಲ್ಲಿ ಕರ್ಮಗಳನ್ನ ಮಾಡ್ಬೇಕು. ಈಗ ನೋಡಿ, ನಾವು ನೋಡುವಂಥದ್ದು ಕರ್ಮ, ಮಾತಾಡುವಂಥದ್ದು ಕರ್ಮ ಅಲ್ವಾ? ತಿರುಗಾಡುವಂಥದ್ದು ಕರ್ಮ, ಕೇಳಿಸ್ಕೊಳ್ಳುವಂಥದ್ದು ಎಲ್ಲವೂ ಸಹ ಈ ಕರ್ಮೇಂದ್ರಿಯಗಳ ಮೂಲಕ ನಾವು ಏನೇನೆಲ್ಲ ಮಾಡ್ತೀವಿ ಅದೆಲ್ಲವೂ ಸಹ ಕರ್ಮಗಳೇ ಆಗಿದಾವೆ ಅಲ್ವಾ? ಈ ಕರ್ಮವನ್ನ ಮಾಡುವಾಗ ಶರೀರವನ್ನ ಆಧಾರವಾಗಿ ತಗೊಳ್ಬೇಕು. ಕರ್ಮ ಮುಗಿತಾ ಅತೀತ ಆಗ್ಬಿಡ್ಬೇಕು. ಅಂದ್ರೆ ಅವಸರ ಇರುವಂತ ಸಮಯದಲ್ಲಿ ಈ ಶರೀರ ರೂಪಿ ವಸ್ತ್ರವನ್ನ ನಾವು ಧಾರಣೆ ಮಾಡಬೇಕು. ಆ ಕರ್ಮ ಮುಗೀತು, ಆ ಸೇವೆ ಮುಗೀತು ಅಂದಾಗ ನಾವು ಆ ಶರೀರದಿಂದ ಅತೀತ ಆಗ್ಬಿಡ್ಬೇಕು. ಕೇವಲ ನಾನು ಆತ್ಮ, ಪರಮಾತ್ಮನ ಸಂತಾನ, ಪರಂಧಾಮ ನಿವಾಸಿ, ಇಷ್ಟೇ ಸ್ಮೃತಿ ಇರಬೇಕು. ಇಲ್ಲಿ ಸೇವೆಯನ್ನು ನಾವು ಮಾಡ್ತಿದೀವಿ, ಕರ್ಮಗಳನ್ನ ಮಾಡ್ತಿದೀವಿ, ಇಲ್ಲಿದೀವಿ ನಾವು ಕರ್ಮಕ್ಷೇತ್ರದಲ್ಲಿ ಅಂದ್ರೆ ವಿಶ್ವ ಕಲ್ಯಾಣದ ಸೇವಾರ್ಥವಾಗಿ, ಬೇಹದ್ದಿನ ಸೇವಾರ್ಥವಾಗಿ ಬಾಬಾ ನಮ್ಮನ್ನ ಇಲ್ಲಿ ನಿಮಿತ್ತವಾಗಿಟ್ಟಿದ್ದಾರೆ. ಸೇವಾರ್ಥವಾಗಿ ನಾವು ಶರೀರದಲ್ಲಿ ಬರಬೇಕು, ಮತ್ತೆ ಸೇವೆ ಮುಗಿತಾ ಅತೀತ ಆಗ್ಬಿಡ್ಬೇಕು.
ಈ ಒಂದು ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮಗೆ ಅವಸರ ಇತ್ತು ಅಂದ್ರೆ ಡ್ರೆಸ್ ಅನ್ನ ಚೇಂಜ್ ಮಾಡ್ತೀವಿ, ಅವಸರ ಇಲ್ಲ ಅಂದ್ರೆ ಇಲ್ಲ ಅಲ್ವಾ? ಅದೇ ರೀತಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವು ಡ್ರೆಸ್ ಚೇಂಜ್ ಮಾಡ್ತೀವಿ, ಇಲ್ಲಾಂದ್ರೆ ಮನೆಯಲ್ಲಿ ಇದೀವಿ ಅಂದ್ರೆ ನಾರ್ಮಲ್ ಆಗೇನ ನಾವು ಇರ್ತೀವಿ. ಅವಸರ ಇತ್ತು ಅಂದ್ರೆ ಮಾತ್ರ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲೂ ಸಹ. ಅಂದ್ರೆ ಈ ಅಭ್ಯಾಸ, ಶರೀರದಿಂದ ಅತೀತ ಆಗುವಂತ ಅಭ್ಯಾಸ ಯಾರು ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಯಾರಿಗಾಗತ್ತೆ ಈ ಅಭ್ಯಾಸ? ಯಾರಾದ್ರೆ ಶರೀರದಿಂದ ಇಲ್ಲ ಅಂದ್ರೆ ಶಾರೀರಿಕ ಸಂಬಂಧದಿಂದ ಇರುವಂತ ವಿಷಯಗಳಿರ್ಬೋದು. ಈಗ ಶರೀರದ ಒಂದು ಶಾರೀರಿಕ ಸಂಬಂಧ ಜೊತೆ ಇರುವಂತಹ ವಿಷಯಗಳಿರ್ಬೋದು, ಶರೀರದ ಒಂದು ಪ್ರಪಂಚ, ಈ ಪ್ರಪಂಚ ಅಲ್ವಾ, ಈ ಲೌಕಿಕ ಪ್ರಪಂಚ, ಕಲಿಯುಗದ ಪ್ರಪಂಚ ಇರ್ಬೋದು, ಮತ್ತೆ ಶಾರೀರಿಕ ಸಂಬಂಧಗಳಿರ್ಬೋದು. ನಮಗೆ ನಾವು ಹೇಳ್ತಿರ್ತೀವಲ್ಲ, ಅಪ್ಪ ಅಮ್ಮ ಅವರು ಇವರು ಎಲ್ಲರೂ ಸಹ ಅಂದ್ರೆ ಲೌಕಿಕ ಸಂಬಂಧಗಳು, ಶಾರೀರಿಕ ಸಂಬಂಧಗಳು ಏನೇನಿದಾವೆ ಅವು. ಮತ್ತೆ ಅನೇಕ ಶಾರೀರಿಕ ವಸ್ತುಗಳು ಏನಿರುತ್ತೆ ಅಲ್ವಾ, ಇವಾಗ ಹಾಕೊಳ್ಳುವಂತ ಬಟ್ಟೆ ಇರ್ಬೋದು, ಏನೇ ಇರ್ಬೋದು, ದುಡ್ಡು, ಆಸ್ತಿ ಪಾಸ್ತಿ ಏನೇನೆಲ್ಲ ಇರುತ್ತೆ, ವಸ್ತುಗಳು ಏನೇನೆಲ್ಲ ಇದಾವೆ, ಆ ವಸ್ತುಗಳು ಪ್ರಕೃತಿಯಿಂದ ಆಗಿರುವಂತಹ ಸಾಧನಗಳಿರ್ಬೋದು, ಯಾವುದೇ ಇರ್ಬೋದು, ಆ ವಸ್ತುಗಳು ಏನಾದ್ರೆ ಇರುತ್ತೋ ಅವುಗಳಿಂದ ಪೂರ್ತಿಯಾಗಿ ಡಿಟ್ಯಾಚ್ ಆಗಿ ಯಾರಿರ್ತಾರೋ, ಅವುಗಳ ಆಕರ್ಷಣೆ ಸ್ವಲ್ಪನೂ ಕೂಡ ಯಾರಿಗಾಗಲ್ವೋ, ಯಾವಾಗ ಆಗಲ್ವೋ ಆವಾಗಲೇ ಅವರು ಅತೀತವಾಗಿರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ಶರೀರದಿಂದ ಅತೀತವಾಗಿರೋದಕ್ಕೆ ಆಗ ಮಾತ್ರ ಸಾಧ್ಯ ಆಗತ್ತೆ. ಯಾವಾಗ ನಾನು ಆತ್ಮ ಶರೀರ ಅಲ್ಲ, ಶರೀರ ಬೇರೆ ಆತ್ಮ ಬೇರೆ, ನಾನು ಆತ್ಮ ಪರಧಾಮದ ನಿವಾಸಿ, ಪರಮಾತ್ಮನ ಸಂತಾನ, ಸರ್ವ ಸಂಬಂಧಿ ಬಾಬಾ ಒಬ್ಬರೇ ಆಗಿರ್ಬೇಕು. ಸರ್ವ ಸಂಬಂಧಗಳು ಬಾಬಾರವರ ಜೊತೆ ಒಬ್ಬರ ಜೊತೆನೆ ಜೋಡಿಸಿರ್ಬೇಕು ಕೂಡ. ಶಾರೀರಿಕ ವಸ್ತುಗಳಿರ್ಬೋದು, ಸಂಬಂಧಗಳಿರ್ಬೋದು, ಪ್ರಪಂಚ ಇರ್ಬೋದು, ಎಲ್ಲದರಿಂದ ಡಿಟ್ಯಾಚ್ ಆಗಿ ಯಾರಿರ್ತಾರೋ, ಸ್ವಲ್ಪನೂ ಕೂಡ ಆಕರ್ಷಣೆ ಯಾರಿಗಾಗಲ್ವೋ ಅಂಥವರೇ ಅತೀತರಾಗೋದಕ್ಕೆ ಸಾಧ್ಯ ಆಗತ್ತೆ. ಸೂಕ್ಷ್ಮವಾಗಿ ಸಂಕಲ್ಪಗಳಲ್ಲೂ ಕೂಡ ಹಗುರತನ ಇಲ್ಲ ಅಂದ್ರೆ ನೋಡಿ, ದೇಹ ಅಂದ್ರೇನೆ ಭಾರ, ದೇಹಾಭಿಮಾನ ಅಂದ್ರೇನೆ ಭಾರ, ದೇಹಕ್ಕೆ ಅತೀತ ಆಗುವಂಥದ್ದು ಅಂದ್ರೇನೆ ಹಗುರತೆ. ಈ ಅತೀತ ಆಗುವಂತಹ ಅನುಭವ ನೀವು ಯಾವಾಗ ದೇಹದ ಸಂಬಂಧಗಳು ಪ್ರಪಂಚದಲ್ಲಿ ನೀವು ಅವುಗಳ ಒಂದು ಆಕರ್ಷಣೆಯಲ್ಲಿ ನೀವು ಇರ್ತೀರಾ, ಆಗ ನೀವು ಅತೀತ ಆಗುವಂತ ಅನುಭವ ನೀವು ಮಾಡ್ಕೊಳಕ್ ಆಗೋದಿಲ್ಲ. ಸೂಕ್ಷ್ಮವಾಗಿ ಸಂಕಲ್ಪಗಳಲ್ಲೂ ಕೂಡ ಏನಾಗಿರುತ್ತೆ, ಭಾರ ಇರುತ್ತೆ, ಹಗುರತನ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಈಗ ನೀವು ಈ ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪೂರ್ತಿಯಾಗಿ ಅತೀತವಾಗಿ ಇರುವಂತ ಅನುಭವ ನಿಮಗೆ ಇರಬೇಕು. ಈ ಸ್ಥಿತಿಯಲ್ಲಿ ಇರೋದ್ರ ಮೂಲಕ ಇತರ ಆತ್ಮಗಳಿಗೂ ಕೂಡ ನಿಮ್ಮಿಂದ ಏನಾಗತ್ತೆ, ಅತೀತ ಆಗಿ ಆಗುವ ಅನುಭವ ಆಗತ್ತೆ. ನಾವು ಅತೀತವಾಗಿ ಇದೀವಿ ಶರೀರಕ್ಕೆ ಅನ್ನೋ ಅನುಭವ ಇತರ ಆತ್ಮಗಳಿಗೂ ಸಹ ಆಗತ್ತೆ, ನೀವೇನಾದ್ರೂ ಈ ಅನುಭವ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಅನುಭೂತಿಯನ್ನ ಮಾಡ್ಕೊಳ್ತಾರೆ. ಈಗ ಯಾವ ವಿಧವಾಗಿ ಯೋಗದಲ್ಲಿ ಕುತ್ಕೊಳ್ಳೋ ಸಮಯದಲ್ಲಿ ಈ ಡ್ರಿಲ್ ಮಾಡಿಸ್ತಾ ಇದ್ರು, ಅತೀತವಾದ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನೇಕ ಆತ್ಮಗಳಿಗೆ ಅನುಭವ ಆಗ್ತಿತ್ತು. ಅದೇ ರೀತಿ ನಡೀತಾ ತಿರುಗಾಡ್ತಾ ಫರಿಸ್ತಾ ಸ್ವರೂಪದ ಒಂದು ಸಾಕ್ಷಾತ್ಕಾರ ಆಗ್ತಾ ಇತ್ತು. ಅಂದ್ರೆ ಈಗ ನೀವು ಅತೀತವಾದ ಸ್ಥಿತಿಯಲ್ಲಿ ಇರ್ತೀರಾ ಅಂದ್ರೆ ಆತ್ಮಗಳಿಗೆ ಅನುಭವ ಆಗತ್ತೆ. ನಡೀತಾ ತಿರುಗಾಡ್ತಾ ಫರಿಸ್ತಾ ಸ್ವರೂಪದ ಒಂದು ಸಾಕ್ಷಾತ್ಕಾರ ಕೂಡ ಆಗತ್ತೆ. ಯಾಕೆ ಅಂದ್ರೆ ಡಬಲ್ ಆಯ್ತು ನೋಡಿ, ಹಗುರತೆ, ಆತ್ಮನೂ ಹಗುರ, ಶರೀರನೂ ಹಗುರ ಅಲ್ವಾ. ಅಲ್ಲಿ ಫರಿಸ್ತಾ ಸ್ವರೂಪದ ಒಂದು ಸಾಕ್ಷಾತ್ಕಾರ ಆಗ ಇತರ ಆತ್ಮಗಳಿಗೆ ಆಗತ್ತೆ. ಅದೇ ತರ ಇಲ್ಲಿ ಕೂತ್ಕೊಂಡಿದ್ರೂ ಕೂಡ ಅನೇಕ ಆತ್ಮಗಳಿಗೆ ನಿಮ್ಮ ಸತ್ಯಯುಗ ಪರಿವಾರಕ್ಕೆ ಸಮೀಪವಾಗಿ ಬರುವಂತವರು ಯಾರಾದ್ರೆ ಇರ್ತಾರೋ ಅವರೆಲ್ಲರಿಗೂ ನಿಮ್ಮ ಫರಿಸ್ತಾ ರೂಪ ಮತ್ತೆ ಭವಿಷ್ಯ ರಾಜ್ಯ ಪದವಿ ಎರಡೂ ಸೇರಿ ಸಾಕ್ಷಾತ್ಕಾರ ಆಗತ್ತೆ. ಇಲ್ಲಿ ಕೂತ್ಕೊಂಡಿದ್ರೂ ಕೂಡ ಅನೇಕ ಆತ್ಮಗಳು
ನಮ್ಮ ಸತ್ಯಯುಗ ಪರಿವಾರಕ್ಕೆ ಸಮೀಪದಲ್ಲಿ ಬರುವಂತವು ಆತ್ಮಗಳು ಯಾರಾದ್ರೆ ಇರ್ತಾರೋ ಅವರಿಗೆ ನಮ್ಮ ಫರಿಸ್ತಾ ರೂಪ ಮತ್ತೆ ಭವಿಷ್ಯ ರಾಜ್ಯ ಪದವಿ ಎರಡೂ ಸಹ ನಮ್ಮದು ಅವರು ಸಾಕ್ಷಾತ್ಕಾರ ಮಾಡ್ಕೊತಾರೆ. ನಮ್ಮ ಒಂದು ಫರಿಸ್ತಾ ರೂಪ ಭವಿಷ್ಯ ರಾಜ್ಯ ಪದವಿ ಎರಡೂ ಸಹ ಯಾವ ವಿಧವಾಗಿ ಪ್ರಾರಂಭದಲ್ಲಿ ಬ್ರಹ್ಮನಲ್ಲಿ ಸಂಪೂರ್ಣ ಸ್ವರೂಪ ಮತ್ತೆ ಶ್ರೀಕೃಷ್ಣ ರೂಪವನ್ನ ಎರಡನ್ನೂ ಕೂಡ ಸಾಕ್ಷಾತ್ಕಾರ ಮಾಡ್ಕೊತಾ ಇದ್ರು ಅಲ್ವಾ. ಆತರ ಅವರಿಗೆ ಈಗ ನಿಮ್ಮ ಡಬಲ್ ರೂಪದ ಸಾಕ್ಷಾತ್ಕಾರ ಆಗತ್ತೆ. ಫರಿಸ್ತಾ ರೂಪ ಭವಿಷ್ಯ ರಾಜ್ಯ ಪದವಿ ಎರಡು ಈ ಡಬಲ್ ರೂಪ ಸಾಕ್ಷಾತ್ಕಾರ ಆಗತ್ತೆ. ಹೇಗೆ ಆದಿಯಲ್ಲಿ ಬ್ರಹ್ಮನಲ್ಲಿ ಸಂಪೂರ್ಣ ಸ್ವರೂಪ ಮತ್ತೆ ಶ್ರೀಕೃಷ್ಣ ರೂಪ ಎರಡನ್ನೂ ಸಾಕ್ಷಾತ್ಕಾರ ಮಾಡ್ಕೊಳ್ತಿದ್ರು, ಅದೇ ರೀತಿ ಈಗ ನಿಮ್ಮ ಡಬಲ್ ರೂಪ ಏನಿದೆ ಫರಿಸ್ತಾ ಮತ್ತೆ ಭವಿಷ್ಯ ರಾಜ್ಯ ಪದವಿ ಏನಿದೆ ಅವೆರಡನ್ನೂ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಹೇಗಾದ್ರೆ ನಂಬರ್ ವಾರ್ ಆಗಿ ಅತೀತವಾದ ಸ್ಥಿತಿಯಲ್ಲಿ ಬರ್ತಾ ಇರ್ತಾರೋ ಅದೇ ತರ ನಿಮ್ಮ ಒಂದು ಡಬಲ್ ಸಾಕ್ಷಾತ್ಕಾರ ಕೂಡ ಆಗತ್ತೆ. ಅಂದ್ರೆ ನಾವು ನಂಬರ್ ವಾರ್ ಆಗಿ ಅತೀತವಾದ ಸ್ಥಿತಿಯಲ್ಲಿ ನಾವು ಬರ್ತಿರ್ತೀವಿ ಅಂತಂದ್ರೆ ನಮ್ಮ ಒಂದು ನಾವೆಷ್ಟು ಅತೀತ ಆಗ್ತೀವಿ ಅಷ್ಟು ನಮ್ಮ ಒಂದು ಡಬಲ್ ಸಾಕ್ಷಾತ್ಕಾರ ಯಾವುದು ಫರಿಸ್ತಾ ಮತ್ತೆ ಭವಿಷ್ಯ ರಾಜ್ಯ ಪದವಿ ಇದು ಆಗ್ತಾ ಹೋಗುತ್ತೆ ಆತ್ಮಗಳಿಗೆ. ಈಗ ಇದು ಪೂರ್ತಿಯಾಗಿ ಅಭ್ಯಾಸ ಆಗ್ಬಿಡ್ತು ಅಂದ್ರೆ ಎಲ್ಲಾ ಕಡೆಯಿಂದ ಈ ಸಮಾಚಾರ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಯಾವ ವಿಧವಾಗಿ ಪ್ರಾರಂಭದಲ್ಲಿ ಆದಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕೂಡ ಸಮೀಪವಾಗಿ ಬರುವ ಅನೇಕ ಆತ್ಮಗಳಿಗೆ ಸಾಕ್ಷಾತ್ಕಾರಗಳಾಗ್ತಿತ್ತು, ಅದೇ ತರ ಈಗೂ ಕೂಡ ಸಾಕ್ಷಾತ್ಕಾರ ಆಗತ್ತೆ. ಮನೇಲಿ ಇದ್ದಾಗೇನೆ ಬ್ರಹ್ಮಬಾಬಾರವರ ರೂಪದಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಗಿ ಶಿವಬಾಬಾ ಸಾಕ್ಷಾತ್ಕಾರ ಮಾಡಿಸಿ ಅವರಿಗೆ ಎಷ್ಟೋ ಮಂದಿ ಆತ್ಮಗಳು ಬರ್ತಿದ್ರು, ತಂದೆಯ ಒಂದು ಮಡಿಲಲ್ಲಿ ಬರ್ತಿದ್ರು, ಸೆಂಟ್ರಿಗೂ ಸಹ ಬರ್ತಿದ್ರು ಸಾಕ್ಷಾತ್ಕಾರಗಳಾಗ್ಬಿಟ್ಟು ನಮ್ಗೆ ಇವ್ರು ಈ ತರ ಸಾಕ್ಷಾತ್ಕಾರ ಆಗಿದ್ರು ಅಂತೆಲ್ಲ ಬಂದು ಹೇಳ್ತಿದ್ರು. ಇಲ್ಲಿ ಕೂತ್ಕೊಂಡಿದ್ರೂ ಕೂಡ ನಿಮ್ಮ ಸೂಕ್ಷ್ಮ ಸ್ವರೂಪ ಬೇಹದ್ದಲ್ಲಿ ಸೇವೆ ಮಾಡುತ್ತೆ. ಯಾವಾಗ ಈ ಒಂದು ಸ್ಥಿತಿಯಲ್ಲಿ ನಾವು ಇದ್ದಾಗ ಬ್ರಹ್ಮಬಾಬಾ ಅಲ್ಲೇ ಇದ್ರೂ ಕೂಡ ಎಲ್ಲಾ ಕಡೆ ಹೇಗ್ ಸೇವೆ ಮಾಡ್ತು ಅವರ ಒಂದು ಸೂಕ್ಷ್ಮ ಸ್ವರೂಪ, ಅದೇ ರೀತಿ ನಾವಿಲ್ಲೇ ಕೂತ್ಕೊಂಡಿದ್ರು ಕೂಡ ನಮ್ಮ ಸೂಕ್ಷ್ಮ ಸ್ವರೂಪ ಬೇಹದ್ದಲ್ಲಿ ಇಡೀ ವಿಶ್ವದಲ್ಲಿ ಹೋಗಿ ಸೇವೆ ಮಾಡುತ್ತೆ. ಈಗ ಈ ಸೇವೆಯೇ ಉಳಿದಿರುವಂತಹದ್ದು, ಬಾಕಿ ಇರುವಂತಹದ್ದು ಅಂತ ಹೇಳ್ತಿದ್ದಾರೆ. ಇದೇ ಮಾಡ್ಬೇಕು ನಾವು, ಈ ಸೇವೆನೆ. ಯಾವಾಗ ನಾವು ಅತೀತ ಆಗೋ ಅಭ್ಯಾಸ ಇದೆ ನಮ್ಗೆಲ್ಲದಕ್ಕೂ ಅಂತಂದ್ರೆ ಎಲ್ಲರೂ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಇಡೀ ವಿಶ್ವ ಬೇಹದ್ದಲ್ಲಿ ಸೇವೆ, ಇಡೀ ವಿಶ್ವದಲ್ಲಿ ಬೇಹದ್ದಲ್ಲಿ ನಮ್ಮ ಸೂಕ್ಷ್ಮ ಸ್ವರೂಪ ಸೇವೆ ಮಾಡುತ್ತೆ. ಹೇಗೆ ಆದಿಯಲ್ಲಿ ಬ್ರಹ್ಮನ ಒಂದು ಸ್ವರೂಪ ಸೇವೆ ಮಾಡ್ತೋ ಹಾಗೆ ಸಾಕಾರದಲ್ಲಿ ಎಲ್ಲರೂ ಉದಾಹರಣೆಯಾದ್ರೆ ನೋಡಿದ್ದಾರೆ ಬ್ರಹ್ಮಬಾಬಾರವರು ಅಲ್ವಾ. ಎಲ್ಲಾ ವಿಷಯಗಳು ನಂಬರ್ ವಾರ್ ಆಗಿ ಡ್ರಾಮಾ ಅನುಸಾರವಾಗಿ ನಡೆಯೋದಿದೆ. ಎಷ್ಟೆಷ್ಟು ಸ್ವಯಂ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಇರ್ತಿರೋ ಅಷ್ಟು ನಿಮ್ಮ ಫರಿಸ್ತಾ ರೂಪ ಸೇವೆ ಮಾಡತ್ತೆ. ಎಷ್ಟೆಷ್ಟು ಸ್ವಯಂ ಆಕಾರಿ ಫರಿಸ್ತಾ ಅಂದ್ರೆ ಏನು? ಈ ಸ್ಥೂಲ ಸಾಕಾರ ಶರೀರದಿಂದ ಅತೀತ ಆಗುವಂಥದ್ದು. ಆತ್ಮ ಹಗುರ, ಶರೀರ ಹಗುರ. ಈ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ನಾವು ಇದ್ದಾಗ ನಮ್ಮ ಫರಿಸ್ತಾ ರೂಪ ಸೇವೆ ಮಾಡುತ್ತೆ, ಇಡೀ ವಿಶ್ವದಲ್ಲಿ ಬೇಹದ್ದಲ್ಲಿ ಸೇವೆ ಮಾಡುತ್ತೆ. ಅದು ಯಾವಾಗ ಸಾಧ್ಯ? ಆತ್ಮ ಶರೀರಕ್ಕೆ, ಶರೀರದ ಸಂಬಂಧಗಳಿಗೆ, ಶರೀರದ ಪ್ರಪಂಚಕ್ಕೆ, ಶರೀರದ ವಸ್ತುಗಳಿಗೆ ಯಾವಾಗ ಅತೀತ ಆಗತ್ತೆ ಆಗ. ಆತ್ಮಕ್ಕೆ ಇಡೀ ವಿಶ್ವವನ್ನ ಸುತ್ತಿ ಬರೋದಕ್ಕೆ ಎಷ್ಟು ಸಮಯ ಹಿಡಿಸುತ್ತೆ ಹೇಳಿ? ಆದ್ದರಿಂದ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪ ಕೂಡ ಇಡೀ ವಿಶ್ವವನ್ನ ಸುತ್ತಿ ಸೇವೆ ಮಾಡುತ್ತೆ. ಆದ್ರೆ ಯಾರಾದ್ರೆ ಈ ಅತೀತವಾದ ಸ್ಥಿತಿಯಲ್ಲಿ ಇರ್ತಾರೋ, ಸ್ವಯಂ ಫರಿಸ್ತಾ ರೂಪದಲ್ಲಿ ಸ್ಥಿತರಾಗ್ತಾರೋ ಅವ್ರ ಮೂಲಕ ಮಾತ್ರ ಇದು ಆಗೋದಕ್ಕೆ ಸಾಧ್ಯ ಆಗತ್ತೆ. ಸೂಕ್ಷ್ಮ ರೂಪದಲ್ಲಿ ಸೇವೆ, ನಾವು ಸ್ಥೂಲವಾಗಿ ಇಡೀ ಪ್ರಪಂಚ ಹೋಗಿ ಸುತ್ತಿ ನಾವು ಸೇವೆ ಮಾಡಕ್ ಆಗೋದಿಲ್ಲ, ನಿಜ ಅಲ್ವಾ? ಸ್ಥೂಲವಾಗಿ ನಾವು ಎಲ್ಲಾ ಕಡೆ ಹೋಗಿ ಪ್ರಪಂಚ ಸುತ್ತಿ ಸೇವೆ ಮಾಡಕ್ಕಾಗೋದಿಲ್ಲ. ಆದ್ರೆ ಇರೋ ಜಾಗದಲ್ಲೇ ಕೂತು ಸೂಕ್ಷ್ಮ ರೂಪದಲ್ಲಿ ಒಂದು ಸೆಕೆಂಡ್ ನಲ್ಲಿ ನಾವು ಸೇವೆ ಮಾಡ್ಬೋದು ಅಂತ ಬಾಬಾ ತಿಳಿಸ್ತಿದ್ದಾರೆ.
ಪ್ರಾರಂಭದಲ್ಲಿ ಎಲ್ಲಾ ಸಾಕ್ಷಾತ್ಕಾರಗಳು ಆಯಿತು, ನಡೀತು. ಫರಿಸ್ತಾ ರೂಪದಲ್ಲಿರುವಂತ ಸಂಪೂರ್ಣ ಸ್ಥಿತಿ ಮತ್ತೆ ಪುರುಷಾರ್ಥಿ ಸ್ಥಿತಿ ಎರಡೂ ಬೇರೆ ಬೇರೆಯಾಗಿ ಸಾಕ್ಷಾತ್ಕಾರ ಆಗ್ತಿತ್ತು. ಫರಿಸ್ತಾ ರೂಪದಲ್ಲಿರುವಂತಹ ಸಂಪೂರ್ಣ ಸ್ಥಿತಿ ಅಂದ್ರೆ ಏನು? ನಾವು ಪುರುಷಾರ್ಥ ಆದ್ಮೇಲೆ ನಾವು ಸಂಪೂರ್ಣ ಆಗಿರ್ತೀವಿ ಅಲ್ವಾ? ಆ ಒಂದು ಫರಿಸ್ತಾ ರೂಪನೇ ಸಂಪೂರ್ಣ ರೂಪ ಅಲ್ವಾ? ಅದು ಮತ್ತೆ ನಾವು ಪುರುಷಾರ್ಥ ಮಾಡ್ತಿದೀವಿ ಅಲ್ಲ, ಈ ಸ್ಥಿತಿ ನಾವ್ ಯಾವ ಒಂದು ಸ್ಟೇಜ್ ಅಲ್ಲಿ ಇದೀವಿ ಪುರುಷಾರ್ಥ ಮಾಡ್ತಾ, ಇದು ಬೇರೆ ಬೇರೆ ಸಾಕ್ಷಾತ್ಕಾರ ಆಗ್ತಿತ್ತು, ಎರಡೂ ಸಹ ಬೇರೆ ಬೇರೆಯಾಗಿ. ಯಾವ ವಿಧವಾಗಿ ಸಾಕಾರ ಬ್ರಹ್ಮ ಮತ್ತೆ ಸಂಪೂರ್ಣ ಬ್ರಹ್ಮ ಒಂದು ಬೇರೆ ಬೇರೆ ಸಾಕ್ಷಾತ್ಕಾರಗಳಾಗ್ತಿತ್ತೋ ಅದೇ ತರ ಅನನ್ಯರಾದಂತ ಮಕ್ಕಳ ಸಾಕ್ಷಾತ್ಕಾರಗಳು ಕೂಡ ಆಗತ್ತೆ. ಸಾಕಾರ ಬ್ರಹ್ಮ ಬಾಬಾ ಆಗ ಇದ್ರು, ಅವರ ಒಂದು ಪುರುಷಾರ್ಥದ ಒಂದು ಸ್ವರೂಪನೂ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಮತ್ತೆ ಸಂಪೂರ್ಣ ಬ್ರಹ್ಮ ಎಲ್ಲಿ ಅದರ ಒಂದು ಸ್ವರೂಪ ಎಲ್ಲಿರುತ್ತೆ? ಸೂಕ್ಷ್ಮತನದಲ್ಲಿರುತ್ತೆ ಅಲ್ವಾ? ಆ ಸಂಪೂರ್ಣ ಬ್ರಹ್ಮನ ಒಂದು ಸಾಕ್ಷಾತ್ಕಾರನೂ ಸಹ ಆಗ್ತಿತ್ತು ಆಗ. ಅದೇ ರೀತಿ ಅನನ್ಯ ಮಕ್ಕಳಾದಂತಹ ನಿಮ್ಮ ಒಂದು ಸಾಕ್ಷಾತ್ಕಾರಗಳು ಸಹ ಆಗುತ್ತೆ. ನಿಮ್ಮ ಒಂದು ಪುರುಷಾರ್ಥಿ ಸ್ಥಿತಿಯ ಒಂದು ಸಾಕ್ಷಾತ್ಕಾರ ಮತ್ತೆ ಸಂಪೂರ್ಣ ಅಂದ್ರೆ ಫರಿಸ್ತಾ ರೂಪದಲ್ಲಿರುವಂತಹ ಸಂಪೂರ್ಣ ಸ್ಥಿತಿಯ ಒಂದು ಸಾಕ್ಷಾತ್ಕಾರ. ನಮ್ಮೆಲ್ಲರದ್ದು ಸಹ ಸಂಪೂರ್ಣ ಸ್ವರೂಪ ಸೂಕ್ಷ್ಮತನದಲ್ಲಿ ಇದೆ. ಸ್ಟಾರ್ಟಿಂಗ್ ಆದಿಯಲ್ಲಿ ಒಬ್ಬ ಸಂದೇಶಿ ಇರ್ತಿದ್ರಂತೆ. ಅವ್ರಿಗೆ ಬ್ರಹ್ಮಬಾಬಾರವರು ಅವರ ಸಂಪೂರ್ಣ ಸ್ಥಿತಿಯನ್ನ ಚೆಕ್ ಮಾಡೋದಕ್ಕೆ ಹೇಳ್ತಿದ್ರಂತೆ. ಅವರು ವತನಕ್ಕೆ ಹೋದಾಗ ಅಲ್ಲಿದ್ದಂತಹ ಸಂಪೂರ್ಣ ಸ್ಥಿತಿಯ ಅಂದ್ರೆ ಸಂಪೂರ್ಣ ಸ್ವರೂಪದ ಒಂದು ಶರೀರ ಏನಿದೆ, ಇಲ್ಲಿರೋ ಶರೀರ ಏನಿದೆ, ಅದು ಎಲ್ಲವೂ ಅದು ಬಾಬಾರವರಿಗೆ ಬ್ರಹ್ಮಬಾಬಾರವರಿಗೆ ಬಂದು ತಿಳಿಸ್ತಿದ್ರಂತೆ ಇದ್ರ ವ್ಯತ್ಯಾಸ ಎಷ್ಟಿದೆ ಅಂತ. ಅದು ಬ್ರಹ್ಮಬಾಬಾ ಅದನ್ನ ಕೇಳಿಸ್ಕೊಳ್ತಾ ಅದನ್ನ ಚೆಕ್ ಮಾಡ್ಕೊಳ್ತಾ ಅವರು ಸಂಪೂರ್ಣವಾಗಿ ಪುರುಷಾರ್ಥವನ್ನ ಮಾಡೋದಕ್ಕೆ, ಅವರು ತೀವ್ರ ಪುರುಷಾರ್ಥವನ್ನ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು. ಆಗ ಏನಾಯ್ತು, ಅವರು ಆ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಕೂಡ ಆಯ್ತು. ಅನೇಕ ಆತ್ಮಗಳು ಅದನ್ನ ಸಾಕ್ಷಾತ್ಕಾರನೂ ಸಹ ಮಾಡಿಕೊಂಡ್ರು. ಈಗ ಹಾಗೇನೆ ನಾವು ಯಾರು ಅನನ್ಯ ಮಕ್ಕಳು ಇರ್ತಾರೆ ಅಂತಹ ಮಕ್ಕಳ ಒಂದು ಸಾಕ್ಷಾತ್ಕಾರನೂ ಸಹ ಇತರ ಆತ್ಮಗಳು ಮಾಡ್ಕೊಳ್ತಾರೆ. ಈ ಜಗಳಗಳು ಎಲ್ಲ ಆದಾಗ ಸಾಕಾರ ಶರೀರಗಳ ಮೂಲಕ ಏನು ಮಾಡಕ್ಕಾಗೋದಿಲ್ಲ. ಮತ್ತೆ ಪ್ರಭಾವನೂ ಕೂಡ ಈ ಸೇವೆಯ ಮೂಲಕನೇ ಆಗತ್ತೆ ಅಲ್ವಾ? ಪ್ರಾರಂಭದಲ್ಲೂ ಕೂಡ ಸಾಕ್ಷಾತ್ಕಾರಗಳ ಮೂಲಕನೇ ಪ್ರಭಾವ ಅಲ್ವಾ? ಅವಾಗೆಲ್ಲಾನು ಎಷ್ಟೊಂದು ಮಂದಿ ಜಗಳ ಮಾಡೋದಕ್ಕೆ ಬರ್ತಿದ್ರು ಲೌಕಿಕದಿಂದ ಅಲ್ವಾ? ಎಲ್ಲ ಕತ್ತಿ ಎಲ್ಲ ತಗೊಂಡೆಲ್ಲ ಬರ್ತಿದ್ರು. ಆದ್ರೆ ಅವ್ರಿಗೆ ಸಾಕ್ಷಾತ್ಕಾರ ಆಗಿದ ತಕ್ಷಣ ಬಿಟ್ಬಿಡ್ತಾ ಇದ್ರು ಅಲ್ವಾ? ಮಮ್ಮಾರವರಿಂದನೂ ಆಗಿದೆ, ಬ್ರಹ್ಮಬಾಬಾರವರಿಂದಲೂ ಆಗಿದೆ, ಎಷ್ಟೆಷ್ಟೆಲ್ಲ ಜಗಳ ಮಾಡಕ್ ಬರ್ತಿದ್ರು ಅವರು. ಆದ್ರೂ ಕೂಡ ಆ ಸಾಕ್ಷಾತ್ಕಾರದ ಮೂಲಕ ಅವ್ರು ಪರಿವರ್ತನೆ ಆಗ್ಬಿಡ್ತಿದ್ರು ಅಲ್ವಾ? ಅದೇ ಸಾಕಾರ ಶರೀರದ ಮೂಲಕ ನಾವೇನು ಮಾಡಕ್ ಆಗೋದಿಲ್ಲ. ಆದ್ರೆ ಆ ಸೂಕ್ಷ್ಮ ಸ್ವರೂಪದ ಮೂಲಕ ಸಾಕ್ಷಾತ್ಕಾರಗಳು ಏನೇನೆಲ್ಲ ಆಗ್ತಿತ್ತು ಅದರಿಂದ ಪರಿವರ್ತನೆ ಆಗ್ತಿತ್ತು. ಅದರ ಪ್ರಭಾವನೂ ಕೂಡ ಆ ಸೂಕ್ಷ್ಮ ಸ್ವರೂಪ ಪ್ರಭಾವನೂ ಕೂಡ ಸೇವೆಯ ಮೂಲಕನೇ ಆಗತ್ತೆ. ಪ್ರಾರಂಭದಲ್ಲೂ ಕೂಡ ಸಾಕ್ಷಾತ್ಕಾರಗಳ ಮೂಲಕನೇ ಪ್ರಭಾವ ಬಿತ್ತಲ್ವಾ? ಪರೋಕ್ಷವಾಗಿ ಮತ್ತೆ ಅಪರೋಕ್ಷವಾಗ್ಲಿ ಅನುಭವಗಳು ಪ್ರಭಾವವನ್ನ ಕೊಡ್ತು ಕೂಡ. ಪರೋಕ್ಷವಾದ ಇಲ್ಲ ಅಪರೋಕ್ಷವಾದ ಅನುಭವಗಳು ಪ್ರಭಾವವನ್ನ ಕೊಡ್ತು. ಆ ತರ ಅಂತಿಮದಲ್ಲೂ ಕೂಡ ಈ ಸೇವೆ ಆಗತ್ತೆ. ನಿಮ್ಮ ಸಂಪೂರ್ಣ ಸ್ವರೂಪದ ಒಂದು ಸಾಕ್ಷಾತ್ಕಾರ ನಿಮಗೆ ಆಗ್ತಾ ಇದೆಯಾ ಕೇಳ್ತಿದ್ದಾರೆ. ನಮ್ಮ ಸಂಪೂರ್ಣ ಸ್ವರೂಪದ ಒಂದು ಸಾಕ್ಷಾತ್ಕಾರ ನಮಗಾಗ್ತಿದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಈಗ ಶಕ್ತಿಗಳನ್ನ ಕರೆಯುವಂತಹದ್ದು ಪ್ರಾರಂಭ ಆಗೋಗಿದೆ. ಶಕ್ತಿಗಳು ಯಾರು? ನೀವೇ ಅಲ್ವಾ? ಈಗ ಪರಮಾತ್ಮನನ್ನ ಕಡಿಮೆ ಕರೀತಿದ್ದಾರೆ, ಮತ್ತೆ ಶಕ್ತಿಗಳನ್ನ ಕರೆಯುವಂತಹದ್ದು ಜಾಸ್ತಿ ಆಗೋಗ್ತಾ ಇದೆ. ಆತ್ಮಗಳು ಶಕ್ತಿಗಳು ನಾವೇ
ಆದ್ದರಿಂದ ಇಂತಹ ಅಭ್ಯಾಸವನ್ನ ಮಧ್ಯ ಮಧ್ಯದಲ್ಲಿ ಮಾಡಿ. ಅಭ್ಯಾಸ ಆಗೋಗ್ಬಿಡ್ತು ಅಂದ್ರೆ ಎಷ್ಟೋ ಆನಂದ ಆಗತ್ತೆ. ಒಂದು ಕ್ಷಣದಲ್ಲಿ ಆತ್ಮ ಶರೀರದಿಂದ ಅತೀತ ಆಗ್ಬಿಡತ್ತೆ, ಅಭ್ಯಾಸ ಆಗೋಗ್ಬಿಡತ್ತೆ. ಈ ಅಭ್ಯಾಸ ಈಗ ನೀವು ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ನಾವು ಎಷ್ಟು ಮಂದಿ ನಾವು ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತಿದ್ದೀವಿ. ಪ್ರತಿ ಸೆಕೆಂಡು ಆತ್ಮದ ಸ್ಮೃತಿಯಲ್ಲಿರ್ತಾ ಶರೀರವನ್ನ ನಾವು ಆಧಾರವಾಗಿ ತಗೊಳ್ತಾ ನಾವು ಕಾರ್ಯವ್ಯವಹಾರಗಳನ್ನ ನಿಮಿತ್ತವಾಗಿ ಮಾಡ್ತಿದೀವ, ಕರ್ಮಗಳನ್ನ ನಾವು ನಿಮಿತ್ತವಾಗಿ ನಾವು ಮಾಡ್ತಿದೀವ, ಚೆಕ್ ಮಾಡ್ಕೋಬೇಕು. ಒಂದು ನೋಡ್ಬೇಕಾದ್ರೂ, ಮಾತಾಡ್ಬೇಕಾದ್ರೂ, ಕೇಳಿಸ್ಕೊಳ್ಬೇಕಾದ್ರೂ, ಒಂದು ಯೋಚನೆ ಮಾಡ್ಬೇಕಾದ್ರೂ, ಸಂಕಲ್ಪ ಮಾಡ್ಬೇಕಾದ್ರೂ, ನಡಿಬೇಕಾದ್ರೂ, ಏನೇ ಮಾಡ್ಬೇಕಾದ್ರೂ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇದ್ದು ನಾನು ಯಜಮಾನಿ, ಶರೀರ ಬೇರೆ ಆತ್ಮ ಬೇರೆ, ಈ ಶರೀರಕ್ಕೆ ಯಜಮಾನಿ ನಾನು, ಕರ್ಮೇಂದ್ರಗಳ ಯಜಮಾನಿ ನಾನು ಇವುಗಳ ಮೂಲಕ ಕರ್ಮಗಳನ್ನ ನಾನು ಮಾಡಿಸ್ತಿದ್ದೀನಿ, ಇವುಗಳ ಮೂಲಕ ನಾನು ಸೇವೆಯನ್ನ ಮಾಡಿಸ್ತಿದ್ದೀನಿ. ಈ ಸ್ಮೃತಿ ನಮಗಿದೆಯಾ? ಈ ಶರೀರದಿಂದ ಒಂದು ಸೆಕೆಂಡ್ ಅಲ್ಲಿ ಶರೀರದಿಂದ ಅತೀತ ಆಗುವಂತ ಅಭ್ಯಾಸ ನಮಗಿದೆಯಾ? ಮತ್ತೆ ಕರ್ಮ ಮುಗೀತು ಅಂದ್ರೆ ಮತ್ತೆ ಅತೀತ ಆಗಿ ನನ್ನ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿ, ನನ್ನವ್ರು ಯಾರು, ನಾನು ಯಾರು, ಮತ್ತೆ ನಾನು ಎಲ್ಲಿಂದ ಬಂದಿದ್ದೀನಿ, ಪರಂಧಾಮ ಅಲ್ವಾ. ಮತ್ತೆ ಆ ಸ್ಮೃತಿ, ಕರ್ಮ ಇದ್ದಾಗ ಶರೀರವನ್ನ ಧಾರಣೆ ಮಾಡೋದು, ಕರ್ಮ ಮುಗಿದಾಗ ಶರೀರದಿಂದ ಅತೀತ ಆಗೋದು. ಒಂದು ಸೆಕೆಂಡ್ ನಲ್ಲಿ ಈ ಅಭ್ಯಾಸ ನಾವು ಎಷ್ಟರ ಮಟ್ಟಿಗೆ ನಾವು ಮಾಡ್ತಿದೀವಿ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ವರ್ತಮಾನ ಸಮಯದಲ್ಲಿ ಪುರುಷಾರ್ಥದಲ್ಲಿ 3 ಸ್ಥಿತಿಗಳಿದಾವೆ. ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯದಲ್ಲಿ ನಿಮ್ಮ ಒಂದು ಪುರುಷಾರ್ಥದಲ್ಲಿ 3 ಸ್ಥಿತಿಗಳಿದಾವೆ. ಈ 3 ಸ್ಥಿತಿಗಳನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಯಥಾಶಕ್ತಿಯಾಗಿ ದಾಟ್ತಾ ಮುಂದೆ ಹೋಗ್ತಿದ್ದೀರಾ. ಈ 3 ಸ್ಥಿತಿಗಳು ಯಾವುದು? ಒಂದು ವರ್ಣನೆ, ಎರಡನೇದು ಮನನ, ಮತ್ತೆ ಮೂರನೇದು ಮಗ್ನ. ಒಂದನೇದು ವರ್ಣನೆ, ಎರಡನೇದು ಮನನ, ಮೂರನೇದು ಮಗ್ನ. ಮೆಜಾರಿಟಿ ವರ್ಣನೆಯಲ್ಲಿ ಜಾಸ್ತಿ ಇರ್ತೀರ. ಬಾಬಾ ಹಿಂಗೆ ಹೇಳಿದ್ರು, ಬಾಬಾ ಹಂಗೆ ಹೇಳಿದ್ರು, ಅದು ಇದು ಎಲ್ಲರೂ ಸಹ ಅಲ್ವಾ, ಜ್ಞಾನದ ಒಂದು ವರ್ಣನೆಯನ್ನ ನೀವು ಜಾಸ್ತಿ ಮಾಡ್ತೀರಾ, ವರ್ಣನೆಯಲ್ಲಿ ಜಾಸ್ತಿ ಇರ್ತೀರಾ, ನೀವು ಮೆಜಾರಿಟಿ ಇದ್ದೀರಾ. ಮನನ ಮತ್ತೆ ಮಗ್ನದಲ್ಲಿ ಇರೋದ್ರಲ್ಲಿ ಕೊರತೆ ಇದೆ. ಈ ಕೊರತೆ ಕಾರಣವಾಗಿ ಆತ್ಮಗಳಲ್ಲಿ ವಿಲ್ ಪವರ್ ಕಡಿಮೆ ಇದೆ. ವಿಲ್ ಪವರ್ ಅನ್ನುವಂಥದ್ದು ಕಡಿಮೆ ಇದೆ. ಯಾವುದು ಕಡಿಮೆ ಇರುವಂಥದ್ದು? ಮನನ ಮತ್ತೆ ಮಗ್ನ. ಮನನ ಮಾಡಬೇಕು ಮತ್ತೆ ಮಗ್ನ ಆಗ್ಬೇಕು, ಇದರಲ್ಲಿ ಕೊರತೆ ಇದೆ. ಅದರಿಂದ ಆತ್ಮಗಳಲ್ಲಿ ವಿಲ್ ಪವರ್ ಕಡಿಮೆ ಇದೆ. ಕೇವಲ ವರ್ಣನೆ ಮಾಡೋದ್ರ ಮೂಲಕ ಬಾಹ್ಯ ಮುಖತೆಯ ಒಂದು ಶಕ್ತಿ ಕಾಣಿಸುತ್ತೆ ಅಷ್ಟೇ ಅಲ್ವಾ. ನಾವು ವರ್ಣನೆ ಮಾಡ್ತಿರ್ತೀವಿ ಪ್ರತಿಯೊಂದನ್ನು. ಬಾಬಾರವರ ವರ್ಣನೆ ಇರ್ಬೋದು, ಆತ್ಮದ ವರ್ಣನೆ ಇರ್ಬೋದು, ಜ್ಞಾನದ ವರ್ಣನೆ ಇರ್ಬೋದು, ಡ್ರಾಮಾದ ವರ್ಣನೆ ಇರ್ಬೋದು, ಏನೇ ಇರ್ಬೋದು, ನಾವು ವರ್ಣನೆ ಮಾಡ್ತಿದ್ರೆ ಅದ್ರ ಮೂಲಕ ಬಾಹ್ಯ ಮುಖತೆಯ ಒಂದು ಶಕ್ತಿ ಕಾಣುತ್ತೆ. ಆದ್ರೆ ಅದರಿಂದ ಪ್ರಭಾವ ಬೀಳೋದಿಲ್ಲ ಅಷ್ಟೇ ಅಲ್ವಾ. ಇವಾಗ ಬಾಯಲ್ಲಿ ಹೇಳ್ತಿದ್ರೆ ಕಿವಿವರೆಗೂ ಕೇಳಿಸ್ಕೊಳ್ತಾರಷ್ಟೇ, ಕಿವಿವರೆಗೂ ಹೋಗುತ್ತಷ್ಟೇ, ಮತ್ತದು ಧಾರಣೆಯಲ್ಲಿ ಬರೋದಿಲ್ಲ ಅಲ್ಲ, ಅದ್ರ ಪ್ರಭಾವ ಬೀಳೋದಿಲ್ಲ. ಮನನ ಮಾಡ್ತಾ ಇರ್ತಾರೆ, ಆದ್ರೆ ಅಂತರ್ಮುಖಿಗಳಾಗಿ ಮನನ ಮಾಡೋದ್ರಲ್ಲಿ ಕೊರತೆ ಇದೆ ನೋಡಿ. ಮನನ ಕೂಡ ನೀವು ಮಾಡ್ತೀರಾ, ಆದ್ರೆ ನೀವು ಅಂತರ್ಮುಖಿಗಳಾಗಿ ನೀವು ಯಾರಾಗಿದ್ದೀರಾ ನಿಮ್ಮನ್ನ ನೀವು ನೋಡ್ತಾ, ನಿಮ್ಮ ಒಂದು ಸ್ಮೃತಿಯಲ್ಲಿ ಸ್ವರೂಪದಲ್ಲಿ ಇರುತ್ತಾ ಅಂತರ್ಮುಖಿಗಳಾಗಿ ಮನನ ಮಾಡೋದ್ರಲ್ಲಿ ಕೊರತೆ ಇದೆ. ಪಾಯಿಂಟ್ಸ್ ಅನ್ನ ಮನನ ಮಾಡ್ತಿದ್ರೂ ಕೂಡ ಪ್ರತಿ ಪಾಯಿಂಟ್ ಮೂಲಕ ಮನನ ಅಂದ್ರೆ ಮಂಥನ ಮಾಡೋದ್ರ ಮೂಲಕ ಶಕ್ತಿ ಸ್ವರೂಪವನ್ನೇ, ಅಂದ್ರೆ ಶಕ್ತಿ ಸ್ವರೂಪ ಅನ್ನೋ ಬೆಣ್ಣೆ ಸಿಗಬೇಕು ನಿಮ್ಗೆ. ಈಗ ಬಾಬಾರವರ ಒಂದು ಜ್ಞಾನದ ಪಾಯಿಂಟ್ ಯಾವುದೋ ಒಂದಿದೆ, ಅದನ್ನ ನೀವು ಮನನ ಮಾಡ್ತಾ ಇರ್ತೀರ, ಅರ್ಥ ಆಯ್ತಾ. ಮಾಡ್ತಾ ಇದ್ರೆ ಆ ಮನನ ಅಂದ್ರೆ ಆ ಮಂಥನ ನೀವು ಮಾಡ್ತಿರ್ತೀರಲ್ಲ, ಅದ್ರ ಮೂಲಕ ನಿಮಗೆ ಶಕ್ತಿ ಸಿಗಬೇಕು, ನೀವು ಶಕ್ತಿ ಸ್ವರೂಪ ಆಗಬೇಕು. ಶಕ್ತಿ ಸ್ವರೂಪ ಅನ್ನೋ ಬೆಣ್ಣೆ ನಿಮಗೆ ಸಿಗಬೇಕು ಆ ಮನನದ ಮೂಲಕ. ಅದಾಗ್ತಿದೆಯಾ? ಅದ್ರ ಮೂಲಕ ಮನನ ಮಾಡೋದ್ರ ಮೂಲಕ ಶಕ್ತಿ ಬೆಳೆಯುತ್ತೆ. ನೀವು ಅದರ ಒಂದು ವಿಚಾರ ಸಾಗರ ಮಂಥನ ಮಾಡ್ತೀರಾ, ಅದರ ಒಂದು ಮನನ ಮಾಡ್ತೀರಾ ನೀವು ಅಂತಂದ್ರೆ ಅದರ ಮೂಲಕ ಶಕ್ತಿ ಬೆಳೆಯುತ್ತೆ. ಆ ಶಕ್ತಿ ಸ್ವರೂಪ ಅನ್ನೋ ಬೆಣ್ಣೆ ಸಿಗುತ್ತೆ. ಪ್ಲಾನಿಂಗ್ ಮಾಡಿದ್ರೂ ಕೂಡ ಅದರ ಜೊತೆ ಸರ್ವಶಕ್ತಿಗಳ ಒಂದು ಅಲಂಕಾರ ಏನಾದ್ರೆ ಆಗ್ಬೇಕೋ ಅದು ಇಲ್ಲ. ನೀವು ಪ್ಲಾನಿಂಗ್ ಕೂಡ ಮಾಡ್ತೀರಾ, ಆದ್ರೂ ಅದ್ರ ಜೊತೆ
ಪ್ಲಾನಿಂಗ್ ಮಾಡಿದ್ರೂ ಕೂಡ ಅದ್ರ ಜೊತೆ ಸರ್ವಶಕ್ತಿಗಳ ಒಂದು ಅಲಂಕಾರ ಏನಾದ್ರೂ ಆಗ್ಬೇಕು, ಅದು ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವುದಾದ್ರೂ ವಸ್ತು ಎಷ್ಟು ಅಮೂಲ್ಯವಾಗಿದ್ರೂ ಕೂಡ ಅದರ ಮೇಲೆ ಆ ವಿಧವಾಗಿ ಅಲಂಕಾರ ಮಾಡಿಲ್ಲ ಅಂದ್ರೆ ಆ ವಸ್ತುವಿನ ಒಂದು ಬೆಲೆ ಗೊತ್ತಾಗೋದಿಲ್ಲ ಅಲ್ವಾ. ಈಗ ಯಾವ್ದಾದ್ರೂ ಒಂದು ವಜ್ರನೇ ಅನ್ಕೊಳ್ಳಿ, ಮುತ್ತೆ ಅನ್ಕೊಳ್ಳಿ, ಅದನ್ನ ಎಷ್ಟು ಅದೇ ತರನೇ ಎಷ್ಟು ಸೇಫ್ ಆಗಿ ಅಲಂಕಾರ ಮಾಡಿ ಎತ್ತಿಡ್ತಾರೆ ಅಲ್ವಾ. ಯಾವುದೋ ಒಂದು ಪೇಪರಲ್ಲಿ ಅದರಲ್ಲಿ ಇದರಲ್ಲಿ ಹೆಂಗಂದ್ರೆ ಹಂಗ ಹಾಕ್ಬಿಟ್ಟು ಬಿಸಾಕಿದ್ರೆ ಆ ವಜ್ರಕ್ಕೂ ಬೆಲೆ ಇರೋದಿಲ್ಲ, ಅದು ಗುರ್ತು ಸಹ ಸಿಗೋದಿಲ್ಲ, ಅದರ ಬೆಲೆನೂ ಗೊತ್ತಾಗೋದಿಲ್ಲ. ಅದೇ ವಿಧವಾಗಿ ಜ್ಞಾನದ ಒಂದು ಮನನ ನಡೀತಿದ್ರೂ ಕೂಡ ಸ್ವಯಂನಲ್ಲಿ ಒಂದೊಂದು ಪಾಯಿಂಟಿನ ಮೂಲಕ ಯಾವ ಶಕ್ತಿಗಳಾದ್ರೂ ತುಂಬಬೇಕೋ ಅವುಗಳನ್ನ ಕಡಿಮೆ ತುಂಬಿಕೊಳ್ತಿದ್ದೀರಾ ನೀವು, ಆವಾಗ್ಲೇ ಅದಕ್ಕೆ ವ್ಯಾಲ್ಯೂ. ಈಗ ಜ್ಞಾನದ ಒಂದು ಪಾಯಿಂಟ್ ಏನಿದೆ, ಆ ಒಂದೊಂದು ಪಾಯಿಂಟ್ ನಾವು ಮನನ ಮಾಡ್ತಿರ್ತೀವಿ. ಆ ಮನನ ಮಾಡ್ತಿರ್ಬೇಕಾದ್ರೆ ಆ ಪಾಯಿಂಟಿನ ಮೂಲಕ ಶಕ್ತಿ ತುಂಬಬೇಕು, ಆದ್ರೆ ಆ ಶಕ್ತಿ ಕಡಿಮೆ ತುಂಬಿಕೊಂತಿದ್ದೀರಾ ನೀವು. ಆದ್ದರಿಂದಲೇ ಆದ್ದರಿಂದ ಶ್ರಮ ಜಾಸ್ತಿ ಇದೆ ಮತ್ತೆ ರಿಸಲ್ಟು ಕಡಿಮೆ ಸಿಗ್ತಾ ಹೋಗುತ್ತೆ ನಿಮಗೆ. ಅದರಿಂದಲೇ ಶ್ರಮ ಏನಾಗುತ್ತೆ, ಜಾಸ್ತಿ ಇರುತ್ತೆ, ಅದರ ಒಂದು ರಿಸಲ್ಟು ಕಡಿಮೆ ಸಿಗ್ತಾ ಹೋಗುತ್ತೆ. ಮನಸ್ಸಲ್ಲಿ ಪ್ಲಾನಿಂಗ್ ಅಲ್ಲಿ ಉಲ್ಲಾಸ ಉತ್ಸಾಹಗಳು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಪ್ರಾಕ್ಟಿಕಲ್ ರಿಸಲ್ಟ್ ಅನ್ನು ನೋಡ್ತೀರಾ ಅಂದ್ರೆ ಮನಸ್ಸಲ್ಲಿ ಅವಿನಾಶಿ ಉಲ್ಲಾಸ ಉತ್ಸಾಹಗಳು ಇರೋದಿಲ್ಲ. ಪ್ಲಾನ್ಗಳಲ್ಲಿ ಇರುತ್ತೆ ಆ ಒಂದು ಉಮ್ಮಂಗ ಉತ್ಸಾಹ ಅನ್ನುವಂಥದ್ದು ಚೆನ್ನಾಗಿರುತ್ತೆ, ಆದ್ರೆ ಪ್ರಾಕ್ಟಿಕಲ್ ರಿಸಲ್ಟ್ ನೋಡಿದ್ರೆ ಮನಸ್ಸಲ್ಲಿ ಅವಿನಾಶಿಯಾಗಿ ಆ ಪ್ರಾಕ್ಟಿಕಲ್ ರಿಸಲ್ಟ್ ಏನು ಬರುತ್ತೆ ಆ ರಿಸಲ್ಟ್ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಬಾಬಾ ಅವಿನಾಶಿಯಾಗಿ ಮನಸ್ಸಲ್ಲಿ ಆ ಉಲ್ಲಾಸ ಉತ್ಸಾಹಗಳು ಇರೋದಿಲ್ಲ. ಏಕರಸವಾಗಿ ಯಾವ ಸ್ಥಿತಿ ಆದ್ರೆ ಇರಬೇಕು ಅದು ಇರೋದಿಲ್ಲ. ಪ್ಲಾನಿಂಗ್ ಮಾಡಬೇಕಾದ್ರೆ ಇರುವಂತದ್ದು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಏಕರಸವಾಗಿರ್ಬೇಕಲ್ವಾ. ಒಂದೊಂದು ಪಾಯಿಂಟ್ ಅನ್ನ ಮನನ ಮಾಡೋದ್ರ ಮೂಲಕ ತಮ್ಮ ಆತ್ಮದಲ್ಲಿ ಶಕ್ತಿ ಹೇಗೆ ತುಂಬ್ತಾ ಇರುತ್ತೆ ಅನ್ನೋ ಅನುಭವದಲ್ಲಿ ತುಂಬಾ ಮಂದಿ ಅಪರಿಚಿತರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದೊಂದು ಪಾಯಿಂಟ್ ಅನ್ನ ಮನನ ಮಾಡೋದ್ರ ಮೂಲಕ ತಮ್ಮ ಆತ್ಮದಲ್ಲಿ ಶಕ್ತಿ ಹೇಗೆ ತುಂಬ್ತಾ ಇರುತ್ತೆ ಅನ್ನೋ ಅನುಭವದಲ್ಲಿ ತುಂಬಾ ಮಂದಿ ಕಡಿಮೆ ಇದ್ದಾರೆ, ಅವರಿಗೆ ಗೊತ್ತೇ ಇಲ್ಲ, ಅಪರಿಚಿತರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಷ್ಟು ಒಂದೊಂದು ಪಾಯಿಂಟ್ಗೂ ಕೂಡ ಶಕ್ತಿ ಇರುತ್ತೆ, ಅಷ್ಟು ಕಡಿಮೆ ಅಲ್ಲ. ಬಾಬಾರವರ ಮಹಾವಾಕ್ಯ ಅಲ್ವಾ ಇದು. ಜ್ಞಾನದ ಒಂದು ಪಾಯಿಂಟ್ ಅಂದ್ರೆ ಅದು ಬಾಬಾ ತಿಳಿಸಿರುವಂತಹದ್ದು. ಎಷ್ಟು ಶಕ್ತಿ ಇರುತ್ತೆ, ಸರ್ವಶಕ್ತಿವಂತ ನುಡಿಸಿರುವಂತಹ ಜ್ಞಾನ. ಮತ್ತೆ ಆ ಜ್ಞಾನದಲ್ಲಿ ಶಕ್ತಿ ಇರಲ್ವಾ? ಇರುತ್ತೆ ತಾನೆ. ಮತ್ತೆ ಅದನ್ನ ನಾವು ಮನನ ಮಾಡ್ತಿರ್ತೀವಿ ಅಂದ್ರೆ ಆ ಶಕ್ತಿ ತುಂಬಬೇಕು, ಬಟ್ ಅದು ತುಂಬುತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಈ ಅಂತರ್ಮುಖತೆ ಅತೀಂದ್ರಿಯದ ಒಂದು ಸುಖದ ಪ್ರಾಪ್ತಿಯ ಒಂದು ಅನುಭವ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗಾದ್ರೆ ಅತೀಂದ್ರಿಯ ಸುಖದ ಒಂದು ಸರ್ವ ಪ್ರಾಪ್ತಿಗಳ ಅನುಭೂತಿ ಇರಲ್ವೋ, ಅತೀಂದ್ರಿಯ ಸುಖದ ಸರ್ವ ಪ್ರಾಪ್ತಿಯ ಅನುಭೂತಿ ಇರಲ್ವೋ ಅಲ್ಲಿವರೆಗೂ ಅಲ್ಪಕಾಲಿಕವಾದ ಯಾವುದೇ ವಸ್ತುವಾದ್ರೂ ಕೂಡ ತನ್ನ ಕಡೆ ತಪ್ಪದೆ ಆಕರ್ಷಣೆ ಮಾಡುತ್ತೆ. ನಿಜ ತಾನೆ. ಅತೀಂದ್ರಿಯ ಸುಖ ಇಂದ್ರಿಯಗಳಿಗೆ ಅತೀತ ಆಗಿ ಆತ್ಮದ ಒಂದು ಸ್ವಧರ್ಮದಲ್ಲಿ ಸ್ಥಿತ ಆಗಿ ಸುಖದ ಒಂದು ಆ ಆತ್ಮದ ಸರ್ವ ಪ್ರಾಪ್ತಿಗಳು ಏನೇನಿದಾವೆ ಅಲ್ಲ, ಭಗವಂತನಿಂದ ಪ್ರಾಪ್ತಿ ಆಗುವಂತಹದ್ದು ಆತ್ಮಕ್ಕೆ, ಅವುಗಳ ಅನುಭೂತಿ ಎಲ್ಲಿವರೆಗೂ ಆಗಲ್ವೋ ಅಲ್ಲಿವರೆಗೂ ಏನಾಗ್ತಿರುತ್ತೆ, ಅಲ್ಪಕಾಲಿಕವಾಗಿ ಯಾವುದೋ ಒಂದು ವಸ್ತು ಶಾರೀರಿಕವಾಗಿ
ಶರೀರಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳು ಅವೆಲ್ಲನೂ ಸಹ ನಮ್ಮನ್ನ ಆಕರ್ಷಣೆ ಮಾಡ್ತಿರತ್ತೆ. ಈ ಒಂದು ಅತೀಂದ್ರಿಯ ಸುಖದ ಅನುಭವ ಆಯ್ತು, ಅತೀಂದ್ರಿಯ ಸುಖದ ಒಂದು ಸರ್ವ ಪ್ರಾಪ್ತಿಗಳ ಅನುಭವ ನಮ್ಗಾಯ್ತು ಅಂದ್ರೆ ಈ ಅಲ್ಪಕಾಲಿಕ ವಸ್ತುಗಳು ಯಾವುದು ನಮ್ಮನ್ನ ಆಕರ್ಷಣೆ ಮಾಡೋದಿಲ್ಲ, ಮನಸ್ಸು ಬಿಡತ್ತೆ. ಬಾಬಾ ಇದನ್ನ ಹೇಳಿದ್ದಾರೆ, ನಿಮಗೆ ಶರೀರದ ಸಂಬಂಧಗಳು, ವಸ್ತು, ವೈಭವ, ಸಂಪತ್ತು, ಈ ಪ್ರಪಂಚದಿಂದ ನಿಮ್ಗೆ ಏನು ಅಲ್ಪಕಾಲಿಕವಾಗಿ ಸುಖ ಪ್ರಾಪ್ತಿ ಆಗ್ತಿದೆ, ಶಾಂತಿ ಪ್ರಾಪ್ತಿ ಆಗ್ತಿದೆ, ಆನಂದ, ಸಂತೋಷ ಏನೆಲ್ಲ ನಿಮಗೆ ಅನುಭವ ಆಗ್ತಿದೆಯಲ್ಲ, ಅದು ನನ್ನ ಒಬ್ಬನಲ್ಲಿ ನಿಮಗೆ ಅನುಭವ ಆಗತ್ತೆ. ಕೇವಲ ನೀವು ಆತ್ಮದ ಸ್ಮೃತಿಯಲ್ಲಿ ಸ್ಥಿತರಾಗಿ ನನ್ನನ್ನು ನೆನಪು ಮಾಡ್ತೀರಾ, ನೀವು ಅಂತರ್ಮುಖಿಯಾಗಿರ್ತೀರಾ. ಆತ್ಮ ಆಗಿ ಆತ್ಮದ ಸ್ಮೃತಿಯಲ್ಲಿ ಇರುತ್ತಾ ಅಂತರ್ಮುಖಿಯಾಗಿ ನನ್ನ ಒಂದು ಸ್ಮೃತಿಯಲ್ಲಿ ನೀವು ಯಾವಾಗಿರ್ತೀರಾ, ಈ ಎಲ್ಲಾ ಶರೀರದಿಂದ ಏನೆಲ್ಲ ನಿಮ್ಗೆ ಅಲ್ಪಕಾಲಿಕವಾಗಿ ಸಿಗುತ್ತೆ ಅದು ಅವಿನಾಶಿಯಾಗಿ ನನ್ನಿಂದ ನಿಮ್ಗೆ ಪ್ರಾಪ್ತಿ ಆಗತ್ತೆ. ಆ ಎಲ್ಲಾ ಪ್ರಾಪ್ತಿ, ಅಲ್ಪಕಾಲಿಕವಾಗಿ ಶಾರೀರಿಕವಾಗಿ ಸಿಗುವಂತ ಎಲ್ಲಾ ಪ್ರಾಪ್ತಿಗಳ ಒಂದು ಅನುಭವವನ್ನ ನನ್ನ ಮೂಲಕ ನೀವು ಮಾಡ್ಕೊಳ್ಬಹುದು, ಅದು ಅವಿನಾಶಿಯಾಗಿ ಮಾಡ್ಕೊಳ್ಬಹುದು ಅಂತ ಬಾಬಾ ಹೇಳಿದ್ದಾರೆ. ಅದು ಸಿಗುತ್ತೆ, ಅದು ಮರೆಸಿ ಬಿಡುತ್ತೆ, ಅದನ್ನ ಮೀರಿಸುತ್ತೆ ಕೂಡ. ಶಾರೀರಿಕ ಸುಖ, ಆ ಒಂದು ವಸ್ತುಗಳು, ಶಾರೀರಿಕ ಒಂದು ವಸ್ತು, ವೈಭವ ಏನೇನೆಲ್ಲ ಅವುಗಳಿಂದ ಏನು ನಿಮಗೆ ಸುಖ ಸಿಗುತ್ತೆ, ಏನು ನಿಮಗೆ ಅಲ್ಪಕಾಲಿಕವಾಗಿ ಸಂತೋಷ ಸಿಗುತ್ತೆ, ಅದನ್ನೆಲ್ಲದನ್ನು ಮೀರಿಸುತ್ತೆ. ಅವಾಗ ಅದು ನಮ್ಗೆ ಆಕರ್ಷಣೆನೇ ಮಾಡೋದಿಲ್ಲ. ವಸ್ತುಗಳು, ಶರೀರ ಸಂಬಂಧಗಳು ಯಾವುದು ಸಹ ಎಲ್ಲ ಇಲ್ಲೇ ಸಿಗ್ತಿರುತ್ತಲ್ಲ, ಯಾವಾಗ ಇಲ್ಲಿ ಸಿಗಲ್ಲ ಆಗ ಅಲ್ಲಿ ನಮಗೆ ಅನುಭವ ಆಗ್ತಿರುತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆಕರ್ಷಣೆ ಮಾಡ್ತಿರುತ್ತೆ ಅವಾಗ. ಆದ್ದರಿಂದ ವರ್ತಮಾನ ಸಮಯದಲ್ಲಿ ಮನದ ಶಕ್ತಿಯ ಮೂಲಕ ಆತ್ಮಗಳಲ್ಲಿ ಸರ್ವ ಶಕ್ತಿಗಳು ತುಂಬಿಕೊಳ್ಬೇಕಾಗಿರೋ ಅವಸರ ಇದೆ. ಮುರುಳಿ ಕೇಳಿದ್ವಿ, ಡೈರಿಯಲ್ಲಿ ಬರ್ಕೊಂಡ್ವಿ, ಪಾಯಿಂಟ್ಸ್ ಅನ್ನ ಬರ್ಕೊಂಡ್ವಿ. ಬುಕ್ಗೆ ಸೀಮಿತ ಆಗಿರಬಾರದು. ಬೆಳಿಗ್ಗೆ ಮುರುಳಿ ಕೇಳಿದ್ವಿ ಅಷ್ಟಕ್ಕೇನೆ ಸೀಮಿತ ಆಗಿರಬಾರ್ದು. ಅದನ್ನ ನಾವು ಮೆಲುಕು ಹಾಕಬೇಕಲ್ವಾ. ಈಗ ನೋಡಿ, ಒಂದು ಹಸು ಯಾವ್ದಾದ್ರೂ ಅದು ತಿಂದ ಮೇಲೆ ಮೆಲುಕು ಹಾಕತ್ತೆ, ಹಂಗೆ ನಾವು ಇಲ್ಲಿ ಮೆಲುಕು ಹಾಕ್ಬೇಕಂದ್ರೆ ಮನನ ಮಾಡ್ಬೇಕಿಲ್ಲಿ ನಾವು. ಆಗ್ಲೇ ಅದು ಧಾರಣೆ ಆಗೋದಕ್ಕೆ, ಅದರಿಂದ ಶಕ್ತಿ ತುಂಬುವುದಕ್ಕೆ ಸಾಧ್ಯ ಆಗತ್ತೆ. ಆ ಪಾಯಿಂಟ್ಸ್ ಅನ್ನ ನಾವೇನ್ ಮಾಡ್ಬೇಕು, ಮನನ ಮಾಡ್ಬೇಕು. ಮನದ ಶಕ್ತಿಯ ಮೂಲಕ ನಮ್ಮ ಆತ್ಮದಲ್ಲಿ ಸರ್ವಶಕ್ತಿಗಳನ್ನ ತುಂಬಿಕೊಳ್ಬೇಕಾಗಿರೋ ಅವಸರ ಇದೆ. ಆಗ ಮಗ್ನ ಸ್ಥಿತಿ ಇರುತ್ತೆ. ಅರ್ಥ ಆಯ್ತಲ್ಲ. ಅದು ಮುಳುಗೋಗಿರ್ತೀವಿ. ಯಾವಾಗ ಮನದ ಸ್ಥಿತಿ ಇರುತ್ತೆ ಆಗ ಸರ್ವಶಕ್ತಿಗಳ ಆತ್ಮದಲ್ಲಿ ತುಂಬುತ್ತಿರುತ್ತೆ. ಆಗ ಮಗ್ನ ಸ್ಥಿತಿ ಇರುತ್ತೆ. ಮತ್ತೆ ವಿಘ್ನಗಳು ಸಹ ಹೊರಟೋಗುತ್ತೆ. ಆಗ ಅದರಲ್ಲಿ ನಾವು ಮಗ್ನ ಆಗಿದ್ದೀವಿ ಅಂದ್ರೆ ವಿಘ್ನಗಳು ಯಾವ್ದ್ರಿಂದ ಬರುತ್ತೆ? ಹಳೆ ಪ್ರಪಂಚ, ಶರೀರ, ವಸ್ತು, ವೈಭವಗಳ ಸಂಬಂಧ ಇವುಗಳಿಂದ ಬರುತ್ತೆ. ನಾವು ಇದರಲ್ಲೇ ಮಗ್ನ ಆಗಿದ್ರೆ ಇದರಿಂದ ಹೇಗ್ ಬರಕ್ ಸಾಧ್ಯ ಇದೆ ಅಲ್ವಾ? ವಿಘ್ನಗಳು ಹೇಗ್ ಬರಕ್ ಸಾಧ್ಯ? ವಿಘ್ನಗಳು ಬರೋದಿಲ್ಲ. ಮಗ್ನ ಸ್ಥಿತಿನೂ ಸಹ ಆಗ ಇರುತ್ತೆ. ನಾನ್ಯಾರು ಅನ್ನೋದಿರುತ್ತೆ, ಬಾಬಾದು ಇರುತ್ತೆ, ಮತ್ತೆ ಅವರ ಜ್ಞಾನದಲ್ಲಿ ನಾವು ಮಗ್ನ ಆಗ್ಬಿಟ್ಟಿರ್ತೀರಿ, ಅವರ ನೆನಪಲ್ಲಿ. ಅದರಲ್ಲಿ ಮಗ್ನ ಆಗಿದ್ದಾಗ ವಿಘ್ನಗಳು ಸಹ ಹೊರಟೋಗುತ್ತೆ. ಯಾವಾಗಾದ್ರೆ ಆತ್ಮಿಕತೆ ಕಡೆ ಫೋರ್ಸ್ ಕಡಿಮೆ ಇರುತ್ತೋ ಆಗ ವಿಘ್ನಗಳ ಅಲೆ ಬರುತ್ತೆ. ಯಾಕೆ ಬರುತ್ತೆ ನಮಗೆ ವಿಘ್ನಗಳು? ನಾನು ಆತ್ಮದ ಸ್ಮೃತಿ ಕಡಿಮೆ ಇರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ಯಾವಾಗಾದ್ರೆ ಆತ್ಮಿಕತೆಯ ಕಡೆ ಫೋರ್ಸ್ ಕಡಿಮೆ ಇರುತ್ತೆ, ನಾನು ಆತ್ಮದ ಸ್ಮೃತಿ ಬಿಟ್ಟು ದೇಹದಲ್ಲಿ ಬಂದ್ಬಿಡ್ತೀನಿ, ದೇಹದ ಪ್ರಪಂಚ, ವಸ್ತು, ಸಂಬಂಧಗಳಲ್ಲಿ ಬಂದ್ಬಿಡ್ತೀನಿ, ಆಗ ವಿಘ್ನಗಳು ಬರುತ್ತೆ. ಆದ್ದರಿಂದ ವರ್ತಮಾನ ಸಮಯದಲ್ಲಿ ಶಿವರಾತ್ರಿ ಸೇವೆಗೆ ಮುಂಚೆನೆ ಸ್ವಯಂ ಅಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳೋ ಫೋರ್ಸು ಬೇಕು ಅಂತ ಹೇಳ್ತಿದ್ದಾರೆ. ಇನ್ನ ಶಿವರಾತ್ರಿ ಬರೋದಿದೆ ಮುಂದೆ ಅಲ್ವಾ? ಶಿವರಾತ್ರಿ ಬರೋದಿದೆ. ಆದ್ರಿಂದ ಅದಕ್ಕಿಂತ ಮುಂಚೆನೆ ನೀವು ಈಗ ವರ್ತಮಾನ ಸಮಯದಲ್ಲಿ ಸ್ವಯಂ ಅಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳೋ ಫೋರ್ಸು ಬೇಕು, ಮನದ ಶಕ್ತಿ ಬೇಕು, ಮಗ್ನ ಸ್ಥಿತಿ ಬೇಕು ಅಂತ ಹೇಳ್ತಿದ್ದಾರೆ. ಯೋಗ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ರೂ ಕೂಡ ಯೋಗದ ಮೂಲಕ ಶಕ್ತಿಗಳನ್ನ ಅನುಭವ ಮಾಡ್ಕೊಳ್ಳುವುದು, ಮಾಡಿಸುವಂಥದ್ದು. ಈಗ ಇಂತಹ ಕ್ಲಾಸುಗಳ ಅವಸರ ಇದೆ. ಅರ್ಥ ಆಯ್ತಲ್ಲ? ಯೋಗದ ಒಂದು ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದ್ರೂ ಕೂಡ
ಯೋಗದ ಮೂಲಕ ಶಕ್ತಿಗಳನ್ನ ಅನುಭವ ನಾವು ಮಾಡಿಕೊಳ್ಬೇಕು, ಇತರರಿಗೂ ಮಾಡಿಸ್ಬೇಕು. ಇಂತಹ ಕ್ಲಾಸುಗಳ ಅವಸರ ಈಗ ಇದೆ ಅಂತ ಹೇಳ್ತಿದ್ದಾರೆ. ಯೋಗ ಮಾಡಿದ್ವಿ ಆದ್ರೆ ಅದರಿಂದ ಶಕ್ತಿಗಳ ಅನುಭವ ಆಯ್ತಾ? ಇದು ನಾವು ಮಾಡ್ಕೊಳ್ಬೇಕಾಗತ್ತೆ. ಶಕ್ತಿಗಳ ಅನುಭವವನ್ನು ನಾವು ಮಾಡ್ಕೊಳ್ಬೇಕು, ಇತರರಿಗೆ ಮಾಡಿಸ್ಬೇಕು. ಪ್ರತ್ಯಕ್ಷವಾಗಿ ತಮ್ಮ ಶಕ್ತಿಯ ಒಂದು ಆಧಾರದಿಂದ ಇತರರಿಗೆ ಶಕ್ತಿಯನ್ನ ಕೊಡಬೇಕು. ಪ್ರತ್ಯಕ್ಷವಾಗಿ ತಮ್ಮ ಶಕ್ತಿಯ ಒಂದು ಆಧಾರದಿಂದ ನಮಗೆ ಶಕ್ತಿ ಸಿಕ್ತು, ನಾವು ಇತರರಿಗೆ ಆ ಶಕ್ತಿಯನ್ನ ಕೊಡ್ಬೇಕಾಗತ್ತೆ. ಕೇವಲ ಹೊರಗಡೆ ಸೇವೆಯ ಪ್ಲಾನ್ಗಳನ್ನ ಆಲೋಚನೆ ಮಾಡಬಾರದು. ಕೇವಲ ಬರೀ ಹೊರಗಡೆದೇ ಸೇವೆಗಳ ಪ್ಲಾನ್ಗಳನ್ನ ಆಲೋಚನೆ ಮಾಡಬಾರದು. ಎಲ್ಲಾ ಕಡೆನೂ ಸಹ ಪೂರ್ತಿ ದೃಷ್ಟಿ ಇರಬೇಕು. ಮನಸ್ಸ, ವಾಚ, ಕರ್ಮಣ ಅಲ್ವಾ, ಸಂಕಲ್ಪ, ವೃತ್ತಿ, ದೃಷ್ಟಿ ಎಲ್ಲಾ ಕಡೆನೂ ಇರ್ಬೇಕಾಗತ್ತೆ ಸೇವೆ. ಕೇವಲ ಹೊರಗಡೆದು ಮಾತ್ರ ಸೇವೆ ಪ್ಲಾನ್ಗಳು ಆಲೋಚನೆ ಮಾಡಬಾರದು. ನಿಮಿತ್ತರಾಗಿ ಇರೋರಿಗೆ, ನಿಮಿತ್ತವಾಗಿ ಇರುವಂತವರಿಗೆ ಹೂ ತೋಟ ಅಂದ್ರೆ ಆತ್ಮಗಳಿಗೆ ಬಾಬಾ ಆತ್ಮಿಕ ಗುಲಾಬಿಗಳು ಅಂತ ಹೇಳ್ತಾರಲ್ಲ, ಈ ಕಡೆ ಆತ್ಮಿಕವಾಗಿ ಇರುವಂತಹ ಮಕ್ಕಳು ಯಾರಿದಾರಲ್ಲ, ಆತ್ಮಗಳು, ಅವುಗಳ ಒಂದು ವಿಷಯದಲ್ಲಿ ಬಲಹೀನವಾಗಿ ಯಾರು ಇದ್ದಾರೆ ಅನ್ನೋ ಆಲೋಚನೆ ಬರಬೇಕು. ನಿಮಿತ್ತ ಯಾರಾಗಿರ್ತಾರೆ? ಈಗ ಒಂದು ಸೇವಾ ಕೇಂದ್ರಕ್ಕೆ ನಿಮಿತ್ತ ಆಗಿರ್ತಾರೆ, ಟೀಚರ್ಸ್ ಇರ್ತಾರೆ ಅಲ್ವಾ. ಬಾಬಾ ಯಾರನ್ನು ನಿಮಿತ್ತ ಮಾಡಿರ್ತಾರೆ ಅಂತವರಿಗೆ ಯಾವ ಆತ್ಮಗಳು ಬಲಹೀನರಾಗಿದ್ದಾರೆ, ಯಾವ ಒಂದು ಹೂತೋಟ ಬಲಹೀನವಾಗಿದೆ ಅಂತ ಚೆಕ್ ಮಾಡಬೇಕು. ಅದ್ರ ಕಡೆ ಗಮನ ಹೋಗ್ಬೇಕು. ಯಾವಿಧವಾಗಾದ್ರೂ ತಮ್ಮ ಹೂತೋಟ ಬಲಹೀನತೆಗಳ ಮೇಲೆ ಕಠಿಣವಾದಂತಹ ದೃಷ್ಟಿಯನ್ನ ಇಡಬೇಕು. ಯಾವುದೇ ವಿಧವಾಗಾದ್ರೂ ಸಹ ಆತ್ಮಗಳು ಬಲಹೀನ ಆಗಿದಾರಲ್ಲ ಅಂತ ಆತ್ಮಗಳ ಮೇಲೆ ಕಠಿಣವಾದ ದೃಷ್ಟಿಯನ್ನ ಇಡಬೇಕು. ಅವರನ್ನ ಬಲಶಾಲಿಗಳನ್ನಾಗಿ, ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು. ಯೋಗದ ಮೂಲಕ ಶಕ್ತಿಯನ್ನ ನೀವು ತುಂಬಿಕೊಂಡು ಇತರರಿಗೆ ತುಂಬಿಸಿ. ಸಮಯವನ್ನ ಕೊಟ್ಟು ಕೂಡ ಬಲಹೀನ ಇರುವಂತ ಆತ್ಮಗಳನ್ನ ಏನ್ ಮಾಡ್ಬೇಕು, ಅಂತ ಆತ್ಮಗಳಲ್ಲಿ ಬಲಹೀನತೆಯನ್ನ ಅಂತ್ಯ ಮಾಡ್ಬಿಡ್ಬೇಕು. ಸಮಯವನ್ನು ಕೊಟ್ಟು ಬಲಹೀನ ಆತ್ಮಗಳಲ್ಲಿರುವಂತಹ ಬಲಹೀನತೆಯನ್ನ ಸಮಾಪ್ತಿ ಮಾಡಬೇಕು ನೀವು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯೋಗ ಮಾಡಿ ಶಕ್ತಿ ತಗೊಂಡು ಅವರಿಗೆ ಶಕ್ತಿಗಳನ್ನು ತುಂಬಿ ಅವರಲ್ಲಿರೋ ಬಲಹೀನತೆಯನ್ನ ಸಮಾಪ್ತಿ ಮಾಡಬೇಕು. ಶಕ್ತಿಗಳ ಪ್ರಭಾವದ ಒಂದು ಕೊರತೆ ಇರೋ ಕಾರಣ ನಡೀತಾ ತಿರುಗಾಡ್ತಾ ಕೂಡ ಎಲ್ಲಾ ವಿಷಯಗಳನ್ನು ನೀವೇನಾಗ್ಬಿಡ್ತೀರಾ, ಡೀಲ್ ಆಗ್ಬಿಡ್ತೀರಾ. ಶಕ್ತಿಗಳ ಪ್ರಭಾವದ ಒಂದು ಕೊರತೆ ಇದೆ, ಅದರಿಂದನೇ ನಡೀತಾ ತಿರುಗಾಡ್ತಾ ಕೂಡ ಎಲ್ಲಾ ವಿಷಯಗಳನ್ನು ಡೀಲ್ ಆಗ್ಬಿಡ್ತೀರ, ಎಲ್ಲಾ ವಿಷಯಗಳಲ್ಲೂ. ಆದ್ದರಿಂದ ವಿನಾಶದ ಒಂದು ವ್ಯವಸ್ಥೆ ಕೂಡ ವೇಗವಾಗಿ ನಡೀತಾ ಮತ್ತೆ ಏನಾಗ್ಬಿಡುತ್ತೆ, ಡೀಲ್ ಆಗೋಗ್ಬಿಡತ್ತೆ. ನೀವು ಡೀಲ್ ಆಗ್ಬಿಡ್ತೀರಲ್ಲ, ಶಕ್ತಿಗಳ ಪ್ರಭಾವದ ಒಂದು ಕೊರತೆ ಇದೆ ಅಲ್ಲ. ಎಲ್ಲಿ ಶಕ್ತಿ ಇರುತ್ತೆ, ಶಕ್ತಿಗಳಿರುತ್ತೆ, ಅಲ್ಲಿ ವಿನಾಶನೂ ಸಹ ವ್ಯವಸ್ಥೆ ವೇಗವಾಗಿ ಆಗ್ತಿರುತ್ತೆ. ಅದು ಕಡಿಮೆ ಆಗ್ಬಿಟ್ಟಾಗ ಅದು ಕೂಡ ಕಡಿಮೆ ಆಗ್ಬಿಡುತ್ತೆ, ಡೀಲ್ ಆಗ್ಬಿಡುತ್ತೆ. ಯಾವಾಗಾದ್ರೆ ಸ್ಥಾಪನೆಯಲ್ಲಿ ಫೋರ್ಸ್ ಇರುತ್ತೋ ಆಗ ವಿನಾಶದಲ್ಲೂ ಫೋರ್ಸು, ಅಂದ್ರೆ ಏನ್ ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಯಾವಾಗಾದ್ರೆ ಸ್ಥಾಪನೆಯಲ್ಲಿ ಫೋರ್ಸ್ ಇರಲ್ವೋ ಆಗ ವಿನಾಶದಲ್ಲಿ ಫೋರ್ಸ್ ಹೇಗಿರೋದಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಸ್ಥಾಪನೆಯೇ ಯಾವಾಗ, ಆಗ ಸ್ಥಾಪನೆ ಆಗ್ತಿದೆ, ಹೊಸ ಪ್ರಪಂಚದ ಸ್ಥಾಪನೆ ಅಂದ್ರೆ ಏನು, ಹೊಸದಾದ ದೈವಿ ಸಂಸ್ಕಾರಗಳ ಸ್ಥಾಪನೆಯನ್ನ ನಾವು ಮಾಡ್ತಿರ್ಬೇಕಲ್ವಾ. ಆಗ ಹಳೆಯ ಒಂದು ಸಂಸ್ಕಾರಗಳ ವಿನಾಶ ಹಾಗೇನೆ ಇದಿಷ್ಟು ಫೋರ್ಸಲ್ಲಿ ಇದೆ, ಅಷ್ಟೇ ಫೋರ್ಸಲ್ಲಿ ಇದು ಸಹ ಆಗ್ತಿರುತ್ತೆ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ನೀವು ಮಾಡುವಂತಹ ನೋಡಿ, ಅದಕ್ಕೋಸ್ಕರ ಶಕ್ತಿ ಬೇಕು. ಆತ್ಮದಲ್ಲಿ ಶಕ್ತಿಗಳು ತುಂಬಬೇಕು. ಮತ್ತೆ ಅದರಲ್ಲಿ ಕೊರತೆ ಇದೆ ಅಂದ್ರೆ ಸ್ಥಾಪನೆಯಲ್ಲಿ ಕೊರತೆ ಇದೆ, ಮತ್ತೆ ವಿನಾಶದಲ್ಲೂ ಸಹ ಕೊರತೆ ಇರುತ್ತೆ. ಅದರಲ್ಲಿ ಫೋರ್ಸ್ ತುಂಬೋದಕ್ಕಾಗೋದಿಲ್ಲ. ಪ್ರಾರಂಭದಲ್ಲಿ ನಿಮಗೆ ಶಕ್ತಿ ಸ್ವರೂಪದ ಒಂದು ನಶೆ ಎಷ್ಟಿತ್ತು,
ನಿಮ್ಮ ಮೇಲೆ ನಿಮಗೆ ಕಠಿಣವಾದ ಒಂದು ದೃಷ್ಟಿ ಇತ್ತು. ಈ ವಿಘ್ನ ಎಷ್ಟು ಮಾತ್ರ, ಮಾಯೆ ಎಷ್ಟು ಮಾತ್ರ ಅನ್ನೋ ಎಷ್ಟು ನಶೆ ಇತ್ತು ನಿಮ್ಗೆ ಅಲ್ವಾ? ಈ ವಿಘ್ನ ಬಂದಿದ್ಯಾ, ಎಷ್ಟು ಮಾತ್ರ ಬಿಡು, ಈ ಮಾಯೇನಾ, ಎಷ್ಟು ಮಾತ್ರ ಬಿಡು, ಇದು ಯಾವ ಲೆಕ್ಕ ಅನ್ನೋ ತರ ಅಷ್ಟು ನಶೆ ಇತ್ತು ನಿಮ್ಗೆ. ಈಗ ನಿಮ್ಮ ಮೇಲೆ ನಿಮಗೆ ಅಷ್ಟೊಂದು ಕಠಿಣವಾದ ದೃಷ್ಟಿ ಇಲ್ಲ. ನಿಮ್ಮ ಮೇಲೆ ನಿಮಗೆ ಅಂದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಮೇಲೆ ನೀವು ಅಟೆನ್ಷನ್ ಅನ್ನ ಕೊಡುವಂತಹದ್ದು ಆ ದೃಷ್ಟಿ ಇಲ್ಲ. ನಿಮ್ಮ ಕರ್ಮಗಳ ಗತಿ ಮೇಲೆ ಅಟೆನ್ಷನ್ ಅನ್ನ ಇಡಬೇಕಾಗತ್ತೆ. ಕರ್ಮಗಳ ಗತಿಯ ಮೇಲೆ ಅಟೆನ್ಷನ್, ಗಮನವನ್ನು ಕೊಡಬೇಕು. ಡ್ರಾಮಾನುಸಾರವಾಗಿ ನಂಬರ್ ವಾರಾಗ ಆಗ್ಲೇಬೇಕಾಗಿದೆ. ಯಾವುದೋ ಒಂದು ಕಾರಣದಿಂದ ನಂಬರ್ವರೆಗೂ ಹೋಗ್ಲೇಬೇಕಾಗಿದೆ. ಆದ್ರೂ ಕೂಡ ಫೋರ್ಸ್ ಅನ್ನು ತುಂಬುವಂತ ಕರ್ತವ್ಯ ನೀವು ಮಾಡಬೇಕು. ಸ್ಥಾಪನಾ ಕಾರ್ಯದಲ್ಲಿ ಫೋರ್ಸ್ ಅನ್ನು ತುಂಬಬೇಕು. ಯಾವಾಗ ಸ್ಥಾಪನಾ ಕಾರ್ಯದಲ್ಲಿ ಫೋರ್ಸ್ ತುಂಬುತ್ತೋ ಆಗ, ಅಂದ್ರೆ ಸ್ಥಾಪನಾ ಕಾರ್ಯ ಫೋರ್ಸ್ ಆಗಿ ಯಾವಾಗ ಹೋಗುತ್ತೋ ಆಗ ವಿನಾಶನೂ ಸಹ ಫೋರ್ಸ್ ಆಗಿ ವಿನಾಶದ ವ್ಯವಸ್ಥೆನೂ ಸಹ ಆಗತ್ತೆ. ಯಾವ ವಿಧವಾಗಿ ಸಾಕಾರ ಬಾಬಾರವರನ್ನ ನೋಡಿದಿರೋ, ಇಂತಹ ಅಲೆಗಳು ಬರುವಂತ ಸಮಯ ಯಾವ್ದಾದ್ರು ಬಂದಾಗ ರಾತ್ರಿ ಹಗಲು ಶಕ್ತಿಯನ್ನು ತುಂಬಾ ವಿಶೇಷ ಸೇವೆಯನ್ನ, ವಿಶೇಷವಾದ ಪ್ಲಾನ್ಗಳನ್ನ ಮಾಡ್ತಾ ಇದ್ರು ಅವರು. ಸಾಕಾರ ಬಾಬಾ, ಬ್ರಹ್ಮ ಬಾಬಾ ಯಾವ ರೀತಿ ಇದ್ರು, ಯಾವ್ದಾದ್ರು ಅಂದ್ರೆ ಇಂತಹ ಒಂದು ಅಲೆಗಳು ಬರುವಂತಹ ಸಮಯ ಯಾವ್ದಾದ್ರು ಬಂದಾಗ ರಾತ್ರಿ ಹಗಲು, ಅಂದ್ರೆ ಈಗ ಬಲಹೀನತೆ ಇರ್ಬೋದು, ಆಯ್ತಾ, ಬಲಹೀನತೆ ಇರುವಂತ ಆತ್ಮಗಳು ಯಾರ್ಯಾದ್ರೂ ಇದ್ರು ಕೂಡ ಅಂತ ಆತ್ಮಗಳಿಗೆ ರಾತ್ರಿ ಹಗಲು ಶಕ್ತಿಯನ್ನು ತುಂಬ ಸೇವೆ ಮಾಡ್ತಿದ್ರು ಅವರು. ವಿಶೇಷವಾದ ಪ್ಲಾನ್ಗಳನ್ನ ಮಾಡ್ತಿದ್ರು. ನಿರ್ಬಲ ಆತ್ಮಗಳಲ್ಲಿ ಶಕ್ತಿಯನ್ನು ತುಂಬ ವಿಶೇಷವಾದ ಅಟೆನ್ಷನ್ ಇತ್ತು ಅವ್ರಿಗೆ. ಯಾರಿಗಾದ್ರೂ ಇಲ್ಲ ಅಂದ್ರೆ ಅವ್ರಿಗೆ ರಾತ್ರಿ ಎಲ್ಲ ಕೂತ್ಕೊಂಡು ಅಂತವ್ರಿಗೆ ಶಕ್ತಿಯನ್ನು ತುಂಬುತ್ತಿದ್ರು ಅವರು. ಅದರ ಮೂಲಕ ಅನೇಕ ಆತ್ಮಗಳಿಗೆ ಅನುಭವ ಕೂಡ ಆಗಿದೆ. ರಾತ್ರಿ ಟೈಮಲ್ಲೂ ಕೂಡ ಸಮಯವನ್ನ ಕೊಟ್ಟು ಆತ್ಮಗಳಲ್ಲಿ ಶಕ್ತಿಯನ್ನು ತುಂಬೋ ಸೇವೆಯನ್ನ ಮಾಡ್ತಾ ಇದ್ರು ಅವರು. ನಾವು ಮಾಡ್ತಿದೀವಾ? ರಾತ್ರಿ ಹಗಲು, ರಾತ್ರಿ ಟೈಮಲ್ಲೂ ಸಹ ಸಮಯ, ಅದಕ್ಕೋಸ್ಕರ ಅಂತಾನೆ ಸಮಯ ಕೊಟ್ಟು ಆತ್ಮಗಳಲ್ಲಿ ನಾವು ಯಾರಾದ್ರೂ ಬಲಹೀನ ಮಾತಾಡ್ತೀವಿ, ವರ್ಣನೆ ಮಾಡ್ತೀವಿ, ಅವ್ರು ಹಂಗಿದ್ದಾರೆ, ಹಿಂಗಿದ್ದಾರೆ, ಅದ್ರಲ್ಲಿ ಕಡಿಮೆ ಇದ್ದಾರೆ, ಇದ್ರಲ್ಲಿ ಕಡಿಮೆ ಇದ್ದಾರೆ ಅಂತ. ಆದ್ರೆ ಬ್ರಹ್ಮಬಾಬಾ ಆತರ ಮಾಡ್ಲಿಲ್ಲ. ಅದು ನೋಡಿದ್ರೆ ಆ ಬಲಹೀನತೆ ಆ ಒಂದು ಆತ್ಮದಲ್ಲಿ ಅವ್ರು ನೋಡಿದ್ರು ಅಂದ್ರೆ ರಾತ್ರಿ ಸಮಯದಲ್ಲಿ ಅದಕ್ಕೋಸ್ಕರ ಸಮಯ ಕೊಟ್ಟು ಅವರಿಗೆ ಶಕ್ತಿಯನ್ನ ತುಂಬೋ ಸೇವೆಯನ್ನ ಮಾಡ್ತಾ ಇದ್ರು. ತುಂಬಬೇಕು. ಆದ್ದರಿಂದ ಈಗ ವಿಶೇಷವಾಗಿ ಶಕ್ತಿಯನ್ನು ಕೊಡುವಂತ ಸೇವೆಯನ್ನ ಮಾಡಿ, ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಈ ಸೇವೆಯನ್ನ ವಿಶೇಷವಾಗಿ ನೀವು ಮಾಡಬೇಕಾಗತ್ತೆ. ಜ್ಞಾನ ಪ್ರಕಾಶ ಸ್ವರೂಪ ಆಗಿ ಮತ್ತೆ ಶಕ್ತಿಯ ಒಂದು ಸ್ವರೂಪ ಆಗಿ ಲೈಟ್ ಹೌಸ್ ಮೈಟ್ ಹೌಸ್ ಏನ್ ಮಾಡ್ಬೇಕಾಗತ್ತೆ, ನೀವು ಈ ಸೇವೆಯನ್ನ ವಿಶೇಷವಾಗಿ ಮಾಡ್ಬೇಕಾಗತ್ತೆ. ಆಮೇಲೆ 4 ಕಡೆ ಶಕ್ತಿ ಪ್ರಕಾಶದ ಒಂದು ಪ್ರಭಾವ ಹರಡುತ್ತೆ, ವ್ಯಾಪಿಸುತ್ತೆ. ಈಗ ಇದರ ಒಂದು ಅವಸರ ಇದೆ. ಯಾವ ವಿಧವಾಗಿ ಯಾರಾದ್ರೂ ಅಂದ್ರೆ ತುಂಬಾ ರಿಚ್ ಇರುವಂತವ್ರು ತಮ್ಮ ಸಮೀಪ ಸಂಬಂಧಿಕರಿಗೆ ಸಹಾಯ ಮಾಡಿ ಉನ್ನತವಾಗಿ ಅವರನ್ನ ಮೇಲೆ ಎತ್ತುತ್ತಾರೆ ಅಲ್ವಾ? ಈಗ ನೋಡಿ, ಯಾರತ್ರ ಆದ್ರೂ ತುಂಬಾ ದುಡ್ಡಿರತ್ತೆ, ತುಂಬಾ ಶ್ರೀಮಂತರವರು, ಮತ್ತೆ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂತ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ಅವ್ರಿಗೆ ಸಂಬಂಧಿಕರು ಯಾರಿರ್ತಾರೆ ಅಂತವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಅವರನ್ನು ಸಹ ಅವರ ಸಮಾನ ಮಾಡ್ಕೊಳ್ತಾರೆ ಅಲ್ವಾ? ಅದೇ ರೀತಿ ವರ್ತಮಾನ ಸಮಯದಲ್ಲಿ ಬಲಹೀನ ಆತ್ಮಗಳು ಯಾರಾದ್ರೆ ನಿಮ್ಮ ಸಂಬಂಧದಲ್ಲಿ ಮತ್ತೆ ಸಂಪರ್ಕದಲ್ಲಿ ಇದಾರೋ ಅವರಿಗೆ ವಿಶೇಷವಾದ ಶಕ್ತಿಯನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆಡ್ಕೊಳ್ಳೋದಲ್ಲ, ವರ್ಣನೆ ಮಾಡೋದಲ್ಲ, ಇತರರ ಹತ್ರ ಹೇಳ್ಕೊಳ್ಳೋದಲ್ಲ, ಸಂಕಲ್ಪ ಮಾಡೋದಲ್ಲ, ಆ ದೃಷ್ಟಿಯಲ್ಲಿ ನೋಡೋದಲ್ಲ ಅವರನ್ನ. ಅಂತವರಿಗೆ ನಾವೇನ್ ಮಾಡ್ಬೇಕು? ವಿಶೇಷವಾದ ಶಕ್ತಿಯನ್ನ ಕೊಡ್ಬೇಕಾಗತ್ತೆ. ಕೊಟ್ಟು ಅವರನ್ನ ನಮ್ಮ ಸಮಾನ ಮಾಡ್ಕೊಳ್ಬೇಕಾಗತ್ತೆ. ಅವರನ್ನ ಉನ್ನತವಾಗಿ ತಯಾರು ಮಾಡ್ಬೇಕಾಗತ್ತೆ ಅಂತ, ಮೇಲೆ ಎತ್ತಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ನಿರಂತರ ದೇಹದ ಭಾವವನ್ನ ಮರ್ತೋಗೋದಕ್ಕೆ ಪ್ರತಿಯೊಬ್ಬರು ಯಥಾಶಕ್ತಿ ನಂಬರ್ ವಾರಾಗಿ ಪುರುಷಾರ್ಥದ ಅನುಸಾರವಾಗಿ ಕಷ್ಟಪಡ್ತಿದ್ದೀರ. ನಿರಂತರವಾಗಿ ದೇಹದ ಭಾವವನ್ನ ಮರ್ತೋಗ್ಬೇಕು. ನಾನು ದೇಹದ ಸ್ಮೃತಿನೇ ನನಗಿರಬಾರದು, ಆ ಭಾವನೆ ನನಗಿರಬಾರದು ಅಂತ ಹೇಳ್ಬಿಟ್ಟು ನೀವು ಯಥಾಶಕ್ತಿ ನಂಬರ್ ವಾರಾಗಿ ಪ್ರತಿಯೊಬ್ಬರು ಪುರುಷಾರ್ಥದ ಅನುಸಾರವಾಗಿ ಕಷ್ಟಪಡ್ತಿದ್ದೀರಾ. ದೇಹಾಭಿಮಾನದಿಂದ ಅತೀತ ಆಗಿ ದೇಹಿ ಅಭಿಮಾನಿಗಳಾಗೋದೇ ವಿದ್ಯೆಯ ಒಂದು ಲಕ್ಷ್ಯ ಅಲ್ವಾ? ದೇಹಾಭಿಮಾನದಿಂದ ವಿಮುಕ್ತರಾಗೋದಕ್ಕೆ ಮುಖ್ಯವಾದ ಯುಕ್ತಿ ಸದಾ ನಿಮ್ಮ ಸ್ವಮಾನದಲ್ಲಿ ಇರಿ ಅಂತ ಹೇಳ್ತಿದ್ದಾರೆ.
ದೇಹಾಭಿಮಾನದಿಂದ ವಿಮುಕ್ತರಾಗೋದಕ್ಕೆ ಮುಖ್ಯವಾದ ಯುಕ್ತಿಯನ್ನು ತಿಳಿಸ್ತಿದ್ದಾರೆ. ಅದೇನು? ಸದಾ ನಮ್ಮ ಒಂದು ಸ್ವಮಾನದಲ್ಲಿ ಇರಬೇಕು ಅಂತ. ಆಮೇಲೆ ದೇಹಾಭಿಮಾನ ಅಂತ್ಯ ಆಗ್ತಾ ಹೋಗುತ್ತೆ. ಸ್ವಮಾನದಲ್ಲಿ ಸ್ವಯಂನ ಒಂದು ಬಾಣ ಕೂಡ ಇರುತ್ತೆ. ಅಂದ್ರೆ ಆತ್ಮದ ಒಂದು ಬಾಣ, ಸ್ವಮಾನ ಅಂದ್ರೆ ಸ್ವ ಅಂದ್ರೆ ಆತ್ಮ ಅಲ್ವಾ? ಆತ್ಮದ ಬಾಣನು ಸಹ ಅದರಲ್ಲಿ ಇರುತ್ತೆ ಸ್ವಮಾನದಲ್ಲಿ. ಅಂದ್ರೆ ಆತ್ಮದ ಒಂದು ಬಾಣ ಅಂದ್ರೆ ಸ್ವಮಾನ ಅಂದ್ರೆ ನಾನು ಯಾರು. ಸ್ವಮಾನ ಅಂದ್ರೆ ಏನು? ನಾನು ಯಾರು. ನಿಮ್ಮ ಸಂಗಮ ಯುಗದ ಮತ್ತೆ ಭವಿಷ್ಯತ್ತಿನ ಒಂದು ಅನೇಕ ವಿಧವಾದ ಸ್ವಮಾನಗಳು ಏನಾದ್ರೆ ಸಮಯ ಅನುಭವ ಮಾಡಿಸ್ತಾ ಇದೆಯೋ ಅವುಗಳಿಂದ ಯಾವುದೇ ಸ್ವಮಾನದಲ್ಲಾದ್ರೂ ಸ್ಥಿತರಾಗಿರ್ತೀರಾ ಅಂದ್ರೆ ದೇಹದ ಒಂದು ಅಭಿಮಾನ ಅಂತ್ಯ ಆಗ್ತಾ ಹೋಗುತ್ತೆ ಅಲ್ವಾ? ಸಂಗಮ ಯುಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಮಗೆ ಸ್ವಮಾನಗಳು, ಟೈಟಲ್ಸ್ ಎಷ್ಟು ಕೊಟ್ಟಿದ್ದಾರೆ, ಭವಿಷ್ಯತ್ತೂ ಸಹ ಎಷ್ಟು ಕೊಟ್ಟಿದ್ದಾರೆ ಅಲ್ವಾ? ಸ್ವಮಾನಗಳು ಎಷ್ಟು ಲಿಸ್ಟ್ ಇದೆ ಅಲ್ವಾ? ತಗೊಳ್ಳಿ, ಅವುಗಳಲ್ಲಿ ಏನ್ ಮಾಡ್ಬೇಕು? ನೀವು ಸ್ಥಿತರಾಗಬೇಕಾಗತ್ತೆ. ಆಗ ಏನಾಗ್ತಾ ಹೋಗುತ್ತೆ? ದೇಹದ ಅಭಿಮಾನ ಅಂತ್ಯ ಆಗ್ತಾ ಹೋಗುತ್ತೆ. ದೇಹದ ಅಭಿಮಾನದಿಂದ ವಿಮುಕ್ತರಾಗೋದಕ್ಕೆ ಯುಕ್ತಿ ಯಾವುದು? ಅದರಿಂದ ಮುಕ್ತರಾಗೋದಕ್ಕೆ ಯುಕ್ತಿ ಯಾವುದು? ಸದಾ ಆತ್ಮದ ಸ್ಮೃತಿಯಲ್ಲಿದ್ದ ಆತ್ಮದ ಸ್ವಮಾನ ಅಂದ್ರೆ ಆತ್ಮದ ಸ್ವಮಾನದಲ್ಲಿ ಇರಬೇಕಾಗತ್ತೆ. ಸ್ವಮಾನದಲ್ಲಿ ಎಷ್ಟು ಟೈಟಲ್ಸ್ ಇದಾವಲ್ಲ ಅವುಗಳಲ್ಲಿ ಇರಬೇಕಾಗತ್ತೆ. ಅದರಲ್ಲೂ ನೋಡಿ ಆತ್ಮ ಅಲ್ವಾ? ಆತ್ಮಿಕ ಬಾಣ ಇರುತ್ತೆ. ಸ್ವಮಾನದಲ್ಲಿ ಆತ್ಮಿಕ ಬಾಣ ಇರುತ್ತೆ. ಆಗ ತಾನಾಗಿ ದೇಹಾಭಿಮಾನ ಅಂತ್ಯ ಆಗ್ತಾ ಹೋಗುತ್ತೆ. ನಾನು ಯಾರು? ನಾನು ಎಂತಹ ಆತ್ಮ? ನಾನು ಆತ್ಮ. ನಾನು ಶ್ರೇಷ್ಠ ಬ್ರಾಹ್ಮಣಾತ್ಮ. ನಾನು ಶ್ರೇಷ್ಠ ಅಂದ್ರೆ ವಿಶೇಷ ಆತ್ಮ. ನಾನು ನಿರ್ವಿಘ್ನ ಆತ್ಮ. ನಾನು ಶಕ್ತಿಶಾಲಿ ಆತ್ಮ. ನಾನು ಮಾಸ್ಟರ್ ಸರ್ವಶಕ್ತಿವಾದ ಆತ್ಮ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ. ನಾನು ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮ. ಇಷ್ಟೆಲ್ಲ ಇದೆಯಲ್ಲ ಸ್ವಮಾನಗಳು, ಅವುಗಳ ಸ್ಮೃತಿಯಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಆ ಸ್ವಮಾನಗಳಲ್ಲಿ ಸ್ಥಿತರಾಗ್ರಿ. ಆಗ ಈ ದೇಹಾಭಿಮಾನ ಹೊರಟೋಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಉನ್ನತೋನ್ನತವಾದಂತಹ ಬ್ರಾಹ್ಮಣ ಆತ್ಮ ಅನ್ನೋದು ಕೂಡ ಸ್ವಮಾನನೇ ಅಲ್ವಾ? ನಾನು ಉನ್ನತೋನ್ನತವಾದ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಅನ್ನೋದು ಸಹ ಸ್ವಮಾನನೇ. ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡ ಮತ್ತೆ ವಿಶ್ವಕ್ಕೆ ಯಜಮಾನಿ ಆಗುವಂತಹ ಆತ್ಮ ನಾನು ಅನ್ನೋದು ಕೂಡ ಸ್ವಮಾನನೇ. ನೋಡಿ, ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡ ಮತ್ತೆ ವಿಶ್ವಕ್ಕೆ ಅಲ್ವಾ? ಈ ವಿಶ್ವಕ್ಕೂ ಯಜಮಾನಿ, ಪರಂಧಾಮಕ್ಕೂ ಯಜಮಾನಿ ಅಲ್ವಾ? ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡ ಮತ್ತೆ ವಿಶ್ವಕ್ಕೆ ಯಜಮಾನಿಯಾಗುವಂತ ಆತ್ಮ ನಾನು ಅನ್ನೋದು ಕೂಡ ಸ್ವಮಾನನೇ. ಯಾವ ವಿಧವಾಗಿ ನಿಮಗೆ ಪ್ರಾರಂಭದಲ್ಲಿ ನಾನು ಸ್ತ್ರೀ ಅನ್ನೋ ದೇಹದ ಒಂದು ಬಾಣದಿಂದ ಕೂಡ ಅತೀತ ಆಗೋ ಲಕ್ಷ್ಯ ಇತ್ತೋ, ಆತ್ಮನಾದಂತಹ ನಾನು ಪುರುಷ ಅನ್ನೋ ಈ ಪುರುಷ ಸ್ವಭಾವದಲ್ಲಿ ಇರೋದು ಕೂಡ ಅಂದ್ರೆ ಇಡೋದ್ರ ಮೂಲಕ ನಾನು ಸ್ತ್ರೀ ಅನ್ನೋ ಬಾಣ ನಂಬರ್ ವಾರಾಗಿ ಪುರುಷಾರ್ಥದನುಸಾರವಾಗಿ ಹೊರಟೋಯ್ತೋ ಹಾಗೆ ಯಾವತ್ತೂ ನಿಮ್ಮ ಬುದ್ಧಿ ಒಳಗಡೆ ವರ್ತಮಾನ ಇಲ್ಲ ಭವಿಷ್ಯ ಸ್ವಮಾನದ ಒಂದು ಸ್ಮೃತಿ ಇರುತ್ತೆ ಅಲ್ವಾ? ಯಾವ ವಿಧವಾಗಿ ನಿಮಗೆ ಪ್ರಾರಂಭದಲ್ಲಿ ನಾನು ಸ್ತ್ರೀ ಅನ್ನೋ ದೇಹದ ಒಂದು ಬಾಣದಿಂದ ಕೂಡ ಅತೀತ ಆಗುವಂತಹ ಲಕ್ಷ್ಯ ಇತ್ತು ನಿಮಗೆ ಅಲ್ವಾ? ಈಗ ನಮಗೂ ಅದು ಬಾಬಾ ಎಷ್ಟೋ ಸರಿ ಹೇಳಿದ್ದಾರೆ, ನಾನು ಸ್ತ್ರೀ ನಾನು ಪುರುಷ ಅನ್ನೋ ಒಂದು ದೇಹದ ಒಂದು ಬಾಣದಿಂದಲೂ ನೀವು ಅತೀತ ಆಗಿರಬೇಕು, ಲಿಂಗಭೇದನೂ ಸಹ ಇರಬಾರದು ಅಂತ ಬಾಬಾ ಹೇಳಿದ್ದಾರೆ. ಆ ಲಕ್ಷ್ಯನೂ ಸಹ ಬಾಬಾರವ್ರ ಮಕ್ಕಳಲ್ಲಿ ಇತ್ತು, ಇರಬೇಕು ಕೂಡ. ನಾನು ಪುರುಷ ಅಂದ್ರೆ ಏನು? ಈಗ ಸ್ತ್ರೀ ಶರೀರಕ್ಕೆ ಸ್ತ್ರೀ ಪುರುಷ ಬೇರೆ, ಬಟ್ ಆತ್ಮ ಏನಾಗಿದೆ? ಪುರುಷ ಆಗಿದೆ. ನಾನು ಆತ್ಮ ಪುರುಷ. ಈ ಒಂದು ಆತ್ಮ ಪುರುಷ ಅನ್ನೋ ಈ ಪುರುಷ ಸ್ವಭಾವದಲ್ಲಿ ಇರೋದ್ರ ಮೂಲಕ, ಆತ್ಮವನ್ನ ಅದರ ಸ್ವಭಾವದಲ್ಲಿ ಇಡೋದ್ರ ಮೂಲಕ ನಾನು ಸ್ತ್ರೀ ಅನ್ನೋ
ಬಾಣ ನಂಬರ್ ವಾರಾಗಿ ಪುರುಷಾರ್ಥದ ಅನುಸಾರವಾಗಿ ತೊಲಗುತ್ತು ಅಲ್ವಾ, ಹೊರಟೋಯ್ತು. ಹಾಗೇನೆ ಯಾವತ್ತೂ ಸಹ ನಮ್ಮ ಬುದ್ಧಿ ಒಳಗಡೆ ವರ್ತಮಾನ ಇಲ್ಲ, ಭವಿಷ್ಯ ಸ್ವಮಾನದ ಒಂದು ಸ್ಮೃತಿ ಇರಬೇಕು ಅಲ್ವಾ. ಮತ್ತೆ ನಾವು ಭವಿಷ್ಯದಲ್ಲಿ ವಿಶ್ವಕ್ಕೆ ಯಜಮಾನಿಗಳಾಗ್ತೀವಿ, ಅದು ಇರಬೇಕು. ಈಗ ನಾವು ಶ್ರೇಷ್ಠ ವಿಶೇಷ ಬ್ರಾಹ್ಮಣ ಆತ್ಮಗಳಾಗಿದ್ದೀವಿ ಸಂಗಮ ಯುಗದಲ್ಲಿ ಅಲ್ವಾ. ಈ ಒಂದು ಸ್ವಮಾನದ ಒಂದು ಸ್ಮೃತಿ ಇರ್ಬೇಕು. ಆಗ ಅಭಿಮಾನ ಅನ್ನುವಂತಹದ್ದು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ. ನಾವು ಸ್ತ್ರೀ ಪುರುಷ, ಅದು ದೇಹದ ಸ್ತ್ರೀ ಪುರುಷ ಅಲ್ಲ, ಶರೀರದ ಒಂದು ಲೆಕ್ಕದಲ್ಲಿ ನಾನು ಆತ್ಮ ಪುರುಷ. ಈ ಸ್ಮೃತಿ ಇದ್ದಾಗ ಆ ಸ್ತ್ರೀ ಪುರುಷ ಅದು ದೇಹದ ಸಂಬಂಧಪಟ್ಟಿದ್ದೆಲ್ಲ ಹೊರಟೋಗುತ್ತೆ. ಆಯ್ತಲ್ಲ. ಈಗ ನಾವು ಭವಿಷ್ಯದ್ದಾಗ್ಲಿ ಈಗ ಸಂಗಮ ಯುಗದಲ್ಲಿ ಎಷ್ಟು ಟೈಟಲ್ಸ್ ಕೊಟ್ಟಿದ್ದಾರೆ, ಭವಿಷ್ಯದ ಎಷ್ಟು ಸ್ವಮಾನಗಳು ಟೈಟಲ್ಸ್ ಇದಾವೆ, ಅವುಗಳ ಸ್ಮೃತಿಯಲ್ಲಿ ನಾವೀಗ ಇರಬೇಕು ಅಂತ ಹೇಳ್ತಿದ್ದಾರೆ. ಆಗ ಅಭಿಮಾನ ಇರೋದಿಲ್ಲ. ಕೇವಲ ಪದಗಳು ಚೇಂಜ್ ಆಗೋದ್ರ ಮೂಲಕ, ಸ್ವಮಾನದ ಮೂಲಕ ಸ್ವಭಾವನೂ ಕೂಡ ಚೆನ್ನಾಗಿ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ. ಕೇವಲ ಪದಗಳು ಚೇಂಜ್ ಆಗತ್ತೆ. ಮೊದಲು ಯಾವ ರೀತಿ ಎಲ್ಲ ದೈಹಿಕವಾಗಿ ಶಾರೀರಿಕವಾಗಿ ಯೋಚನೆ ಮಾಡ್ತಾ ಇದ್ವಿ, ಈಗ ನಾವು ಆ ಥರ ಮಾತಾಡ್ತಾ ಇದ್ವಿ, ಶಾರೀರಿಕವಾಗಿಯೇ ಮಾತಾಡ್ತಾ ಇದ್ವಿ. ಈಗ ಪದಗಳು ಸಹ ಚೇಂಜ್ ಆಗ್ಬಿಡತ್ತೆ. ಸ್ವಮಾನದ ಮೂಲಕ, ಪದಗಳ ಮೂಲಕ ಪದಗಳು ಚೇಂಜ್ ಆಗೋದು, ಮತ್ತೆ ಸ್ವಮಾನದ ಮೂಲಕ ಸ್ವಭಾವನೂ ಕೂಡ ಚೆನ್ನಾಗಾಗ್ಬಿಡತ್ತೆ. ಆತ್ಮಿಕ ಸ್ವಭಾವ, ಆತ್ಮಿಕ ಭಾವ ಚೇಂಜ್ ಆಗ್ಬಿಡುತ್ತೆ. ಯಾವಾಗಾದ್ರೆ ಪರಸ್ಪರ ಸ್ವಯಂನ ಒಂದು ಬಾಣ ಇರೋದಿಲ್ವೋ ಆಗ್ಲೇ ಸ್ವಭಾವಗಳ ಘರ್ಷಣೆ ಆಗತ್ತೆ. ಪರಸ್ಪರ ಸ್ವಯಂನ ಒಂದು ಬಾಣ ಇರೋದಿಲ್ವೋ ಅಂದ್ರೆ ಏನು, ನಾನು ಯಾರು, ನಾನು ಎಂತ ಆತ್ಮ, ಆತ್ಮದ ಸ್ಮೃತಿ, ಆತ್ಮದ ಒಂದು ಸ್ವಮಾನ ಏನಿದೆ ಅಲ್ಲ, ಯಾವಾಗಿರಲ್ವೋ ಆವಾಗ್ಲೇನೆ ಸ್ವಭಾವಗಳ ಘರ್ಷಣೆ ಆಗತ್ತೆ ಅಲ್ವಾ. ದೇಹ ಅಂದಾಗ ಅವ್ರದೊಂಥರ ಸ್ವಭಾವ, ನಮ್ದೊಂಥರ ಸ್ವಭಾವ ಆಗಿರುತ್ತೆ, ಅವಾಗ ಘರ್ಷಣೆ ಆಗತ್ತೆ. ಆತ್ಮ ಅಂದಾಗ ಎಲ್ಲ ಒಂದೇ. ಆದ್ರಿಂದ ಸ್ವಮಾನ ಅಂದ್ರೆ ಸ್ವಯಂ ಒಂದು ಬಾಣ, ಅದ್ರ ಮೂಲಕ ಒಂದೇನೋ ದೇಹಾಭಿಮಾನ ಸಮಾಪ್ತಿ ಆಗ್ಬಿಡತ್ತೆ, ಮತ್ತೆ ಸ್ವಭಾವದಲ್ಲಿ ಬರೋದಿಲ್ಲ, ದೇಹದ ಒಂದು ಸ್ವಭಾವದಲ್ಲೂ ಸಹ ನಾವು ಬರೋದಿಲ್ಲ. ಸ್ವಭಾವ ಅಂದ್ರೆ ಯಾವಾಗ ಸ್ವಭಾವಗಳ ಘರ್ಷಣೆ ಆಗತ್ತೆ ಅಂದ್ರು ದೇಹದ ಒಂದು ಬಾಣದಲ್ಲಿ ಇದ್ದಾಗ. ಹಾಗೆ ಯಾರಾದ್ರೆ ಸ್ವಮಾನದಲ್ಲಿ ಸ್ಥಿತರಾಗ್ತಾರೋ ಅವರಿಗೆ ಸ್ವತಃವಾಗಿ ಗೌರವ ಕೂಡ ಸಿಗುತ್ತೆ. ಈ ದಿನಗಳಲ್ಲಿ ಪ್ರಪಂಚದಲ್ಲೂ ಕೂಡ ಪದವಿಯ ಮೂಲಕ ಗೌರವ ಸಿಗುತ್ತೆ ಅಲ್ವಾ. ಯಾರಾದ್ರೂ ಪ್ರೆಸಿಡೆಂಟ್ ಆಗಿದ್ರೆ ಅವರಿಗೆ ಪದವಿ ಜಾಸ್ತಿ ಇರೋ ಕಾರಣವಾಗಿ, ಪ್ರೆಸಿಡೆಂಟ್ ಪದವಿ ಜಾಸ್ತಿ ಅದು ದೊಡ್ಡದಲ್ವಾ, ಅದಕ್ಕೋಸ್ಕರ ಸ್ವಮಾನನು ಕೂಡ ಹಾಗೆ ಅಂದ್ರೆ ಸನ್ಮಾನನೂ ಕೂಡ ಹಾಗೇನೆ ಸಿಗುತ್ತೆ ಕೂಡ. ನಿಜ ತಾನೆ. ಅವ್ರಿಗೆ ಗೌರವನೂ ಕೂಡ ಹಾಗೆ ಸಿಗುತ್ತೆ, ಸ್ವಮಾನನೂ ಕೂಡ ಹಾಗೆ ಸಿಗುತ್ತೆ. ಸ್ವಮಾನದ ಮೂಲಕನೇ ವಿಶ್ವ ಮಹಾರಾಜರಾಗ್ತಾರೆ, ಮತ್ತೆ ಅವರಿಗೆ ವಿಶ್ವ ಗೌರವ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆತ್ಮದ ಗೌರವ. ಸ್ವಮಾನ ಅಂದ್ರೆ ಏನು, ಆತ್ಮಕ್ಕೆ ಗೌರವ ಸೂಚಿಸುವಂತಹದ್ದು. ಈಗ ನಾನು ಶ್ರೇಷ್ಠ ಆತ್ಮ, ನಾನು ಶಕ್ತಿಶಾಲಿ ಆತ್ಮ, ಅದು ಗೌರವವನ್ನು ಕೊಡುವಂತದ್ದು ಅಲ್ವಾ. ವಿಶ್ವ ಕಲ್ಯಾಣಕಾರಿ ಆತ್ಮ, ಆತ್ಮಕ್ಕೆ ಗೌರವವನ್ನು ಕೊಡುವಂತಹ ಟೈಟಲ್ಸ್ ಅವೆಲ್ಲನೂ ಕೂಡ. ಅದಕ್ಕೆ ಹೇಳ್ತಿದ್ದಾರೆ ಸ್ವಮಾನದ ಮೂಲಕನೇ ವಿಶ್ವ ಮಹಾರಾಜರಾಗ್ತೀರಾ, ಮತ್ತೆ ಅವರಿಗೆ ವಿಶ್ವ ಗೌರವನು ಕೂಡ ಕೊಡುತ್ತೆ. ಆದ್ದರಿಂದ ಕೇವಲ ನಿಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿರೋದ್ರ ಮೂಲಕ ಸರ್ವ ಪ್ರಾಪ್ತಿಗಳು ಸಹ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ. ಸ್ವಮಾನದಲ್ಲೂ ಸಹ ನಾವು ಸ್ಥಿತರಾಗಬೇಕು ಅಂತ ಹೇಳ್ತಿದ್ದಾರೆ. ಆಗ ಸರ್ವ ಪ್ರಾಪ್ತಿಗಳು ಸಿಗತ್ತೆ. ಅನೇಕ ವಿಧವಾದ ಸ್ವಮಾನಗಳೇನಾದ್ರೂ ತಿಳಿಸಿದಾರೋ ಬಾಬಾ, ಅವುಗಳ ಅನುಭವ ಯಾರ್ಯಾರಿಗಾದ್ರೆ ಇರುತ್ತೋ ಅವರೇ ಈ ಸ್ವಮಾನದಲ್ಲಿ ಸ್ಥಿತರಾಗೋದಕ್ಕೆ ಸಾಧ್ಯ ಆಗತ್ತೆ. ಈಗ ನೋಡಿ, ನಾನು ಶಿವಶಕ್ತಿ, ಇದು ಕೂಡ ಸ್ವಮಾನನೇ ಅಲ್ವಾ. ನಾನು ಯಾರು? ಶಿವಶಕ್ತಿ. ಶಿವ ಅಂದ್ರೆ ಬಾಬಾ, ಶಕ್ತಿ ಅಂದ್ರೆ ನಾನು ಆತ್ಮ. ಕಂಬೈನ್ಡ್ ಸ್ವರೂಪ. ನಾನು ಈ ಸಂಗಮ ಯುಗದ ಕಂಬೈನ್ಡ್ ಸ್ವರೂಪ ಯಾವುದು? ಶಿವಶಕ್ತಿ. ನಾನು ಶಿವಶಕ್ತಿ, ಇದು ಕೂಡ ಸ್ವಮಾನನೇ. ಒಂದೇನೋ ಕೇಳಿಸ್ಕೊಳ್ಳುವಂಥದ್ದು, ಇನ್ನೊಂದು ಆ ಸ್ವಮಾನ ಸ್ವರೂಪದ ಒಂದು ಅನುಭವ ಅಲ್ವಾ. ಆ ಸ್ವಮಾನದ ಸ್ವರೂಪದ ಒಂದು ಅನುಭವ ಮಾಡ್ಕೋಬೇಕು. ಆದ್ದರಿಂದ ಅನುಭವದ ಒಂದು ಆಧಾರದ ಮೇಲೆ ಒಂದು ಕ್ಷಣದಲ್ಲಿ ದೇಹಾಭಿಮಾನದಿಂದ ತೊಲಗಿ
ಸ್ವಮಾನದಲ್ಲಿ ಸ್ಥಿತರಾಗ್ಬಿಡ್ತೀರಾ. ನಾನು ಯಾರು? ಸಾಧಾರಣ ದೇಹಧಾರಿ ಅಲ್ಲ, ನಾನು ಆತ್ಮ, ಶಿವಶಕ್ತಿ ಅಲ್ವಾ? ದೇಹಾಭಿಮಾನದಿಂದ ಇದರ ಒಂದು ಆಧಾರದ ಮೇಲೆ ಒಂದು ಕ್ಷಣದಲ್ಲಿ ದೇಹಾಭಿಮಾನದಿಂದ ಸ್ವಮಾನದಲ್ಲಿ ಸ್ಥಿತರಾಗ್ಬಿಡ್ತೀರಾ. ಅದರಿಂದ ಈಚೆ ಬಂದು ಸ್ವಮಾನದಲ್ಲಿ ಸ್ಥಿತರಾಗ್ಬಿಡ್ತೀರಾ. ಯಾರಾದ್ರೆ ಅನುಭವಿ ಮೂರ್ತಿಗಳಾಗಿ ಇರಲ್ವೋ, ಕೇವಲ ಕೇಳಿಸ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತಾರೋ, ಇಲ್ಲಿವರೆಗೂ ಅನುಭವಜ್ಞರಾಗಿ ಆಗ್ಲಿಲ್ವೋ, ಅವರ ಸ್ಥಿತಿ ಈ ವಿಧವಾಗಿನೇ ಇರುತ್ತೆ. ನಿಮ್ಮ ಸ್ವಮಾನದ ಲಿಸ್ಟ್ ಅನ್ನು ತಯಾರು ಮಾಡಿದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಅನುಭವಿ ಮೂರ್ತಿಗಳಾಗಿ ಯಾರು ಇರಲ್ಲ, ಕೇವಲ ಕೇಳಿಸ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತಾರೆ ಅಷ್ಟೇ. ಅನುಭವ ಆ ಸ್ವಮಾನದ ಒಂದು ಅನುಭವವನ್ನು ಮಾಡ್ಕೊಳ್ಳಲ್ಲ ಅವರು, ಕೇವಲ ಕೇಳಿಸ್ಕೊಂಡು ಅಭ್ಯಾಸ ಮಾಡ್ತಿರ್ತಾರೆ. ಇಲ್ಲಿವರೆಗೂ ಅನುಭವಜ್ಞರಾಗಿ ಆಗಿರೋದೇ ಇಲ್ಲ. ಅಂತವರ ಸ್ಥಿತಿ ಯಾವಾಗಿರುತ್ತೆ ಅಲ್ವಾ? ದೇಹದ ಒಂದು ಅಭಿಮಾನದಲ್ಲೇನೆ ಇರ್ತಾರಲ್ವಾ, ಅದರ ಒಂದು ಸ್ಮೃತಿ ಸ್ಥಿತಿನೇ ಇರುತ್ತಲ್ವಾ. ನಿಮ್ಮ ಸ್ವಮಾನದ ಲಿಸ್ಟ್ ಅನ್ನ ತಯಾರು ಮಾಡಿದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತೆ. ಆ ಒಂದೊಂದು ವಿಷಯವನ್ನ ತಗೊಂಡು ಅನುಭವ ಮಾಡ್ತಾ ಇರ್ತೀರಾ ಅಂದ್ರೆ ಮಾಯೆಯ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬಲಹೀನರಾಗಿ ನೀವಾಗೋದಿಲ್ಲ. ಎಷ್ಟು ದೊಡ್ಡ ಲಿಸ್ಟ್ ಇದೆ ಸ್ವಮಾನಗಳದ್ದು, ಬಾಬಾ ಎಷ್ಟು ಕೊಟ್ಟಿದ್ದಾರೆ. ಒಂದೊಂದು ವಿಷಯವನ್ನು ನಾವು ತಗೊಂಡು ಅನುಭವ ಮಾಡ್ತಾ ಹೋದ್ರು ಕೂಡ ಮಾಯೆಯ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಬಲಹೀನರಾಗೋದಿಲ್ಲ. ಮಾಯೆ ಬಲಹೀನವಾಗಿ ಮಾಡೋದಕ್ಕೆ ಮೊದಲು ದೇಹಾಭಿಮಾನದಲ್ಲಿ ತರುತ್ತೆ ನಿಮ್ಮನ್ನ. ಅರ್ಥ ಆಗ್ತಿದೆಯಲ್ಲ? ನಾವು ದೇಹಾಭಿಮಾನದಲ್ಲಿ ನಾವು ಯಾಕೆ ಬರ್ತೀವಿ? ಮಾಯೆ ಇರುತ್ತಲ್ಲಿ. ಮಾಯೆ ನಮ್ಮನ್ನ ಬಲಹೀನವಾಗಿ ಮಾಡೋದಕ್ಕೆ, ಆತ್ಮವನ್ನ ಬಲಹೀನವಾಗಿ ಮಾಡೋದಕ್ಕೆ ಮೊದಲು ದೇಹಾಭಿಮಾನದಲ್ಲಿ ತರುತ್ತೆ. ದೇಹಾಭಿಮಾನದಲ್ಲಿ ಬಂದಿಲ್ಲ ಅಂದ್ರೆ ಈ ಬಲಹೀನತೆ ಎಲ್ಲಿಂದ ಬರುತ್ತೆ ಹೇಳಿ? ಆದ್ದರಿಂದ ಎಲ್ಲರಿಗೂ ನಿಮ್ಮ ಸ್ವಮಾನದ ಒಂದು ಸ್ಮೃತಿಯನ್ನ ಕೊಡಿಸಿ, ತರಿಸಿ, ಮತ್ತೆ ಆ ಸ್ವರೂಪದ ಒಂದು ಅನುಭವಜ್ಞರಾಗಿ ತಯಾರು ಮಾಡಿ. ಆಗ ಮಾಯೆ ದೇಹಾಭಿಮಾನದಲ್ಲಿ ತರಿಸೋದಿ ಅಂದ್ರೆ ನಿಮ್ಮನ್ನ ಇಡೋದಿಲ್ಲ. ಯಾವ ವಿಧವಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅಂತ ಭಾವಿಸ್ತಿರೋ, ಸಂಕಲ್ಪ ಮಾಡೋದ್ರ ಮೂಲಕ ಸ್ಥಿತಿ ತಯಾರಾಗತ್ತೆ ಅಲ್ವಾ? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದೀನಿ ಅಂತ ಭಾವಿಸ್ತೀರಾ, ಸಂಕಲ್ಪ ಮಾಡೋದ್ರ ಮೂಲಕ ಸ್ಥಿತಿ ತಯಾರಾಗತ್ತೆ ಅಲ್ವಾ? ಆದ್ರೆ ಯಾರಿಗಾದ್ರೆ ಅನುಭವ ಇರುತ್ತೋ ಅವರಿಗೆ ತಯಾರಾಗತ್ತೆ. ಅನುಭವ ಇಲ್ಲ ಅಂದ್ರೆ ಅದರಲ್ಲಿ ಸ್ಥಿತರಾಗಿರ್ತಾ ಹಾಗೆ ಇದ್ದೋಗ್ಬಿಡ್ತಾರೆ, ಸ್ಥಿತಿ ತಯಾರಾಗೋದಿಲ್ಲ. ಮತ್ತೆ ಕಷ್ಟವಾದ ಮಾರ್ಗ ಅನುಭವ ಮಾಡ್ಕೊಳ್ತಾರೆ. ಸುಸ್ತು ಮತ್ತೆ ಕಷ್ಟವಾದ ಅನುಭವ ಅಂದ್ರೆ ಕಷ್ಟವಾದ ಮಾರ್ಗದ ಒಂದು ಅನುಭವವನ್ನ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಹೇಗಾದ್ರೆ ಅಂದ್ರೆ ಬಾಬಾ ಹೇಳ್ತಾರೆ, ಯಾವ ರೀತಿ ಮಾಡಬೇಕು ಅನ್ನೋ ಪ್ರಶ್ನೆ ಉತ್ಪನ್ನ ಆಗ್ಬಿಡತ್ತೆ. ಹೇಗ್ ಮಾಡೋದು ನಾನು ಅಂದ್ರೆ ಇದು ಶ್ರಮ, ಇದು ಕಷ್ಟವಾದ ಮಾರ್ಗ, ಹೇಗ್ ಮಾಡೋದು ಅನ್ನೋ ಪ್ರಶ್ನೆ ಉತ್ಪನ್ನ ಆಗತ್ತಲ್ಲಿ. ಆದ್ರೆ ಯಾರಾದ್ರೂ ಅನುಭವಿ ಮೂರ್ತಿಗಳಾಗ್ತಾರೋ ಅವರು ಕಠಿಣವಾದ ಪರೀಕ್ಷೆಗಳು ಬರೋ ಸಮಯದಲ್ಲೂ ಕೂಡ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿರೋದ್ರ ಮೂಲಕ ಸಹಜವಾಗಿಯೇ ಅವುಗಳನ್ನ ದಾಟಿಬಿಡ್ತಾರೆ. ಅರ್ಥ ಆಯ್ತಲ್ಲ? ಕಷ್ಟದ ಒಂದು ಮಾರ್ಗ, ಸುಸ್ತಾಗಿ ಕಷ್ಟದ ಒಂದು ಮಾರ್ಗ ಅನುಭವ ಮಾಡ್ಕೊಳ್ಳೋದು ಯಾವ ರೀತಿ, ಹೇಗ್ ಮಾಡೋದು, ಇದು ಯಾವ ರೀತಿ ಮಾಡೋದು, ಆಗುತ್ತೋ ಆಗಲ್ವೋ, ಏನಾಗುತ್ತೋ ಏನೋ, ಈ ತರ ಬರುತ್ತೆ ಮಾತುಗಳಲ್ಲಿ. ಆದ್ರೆ ಯಾರಾದ್ರೆ ಅನುಭವಿ ಮೂರ್ತಿಗಳಾಗಿರ್ತಾರೋ ಅವರು ಕಠಿಣವಾದ ಪರೀಕ್ಷೆಗಳು ಇಲ್ಲಿ ಈಗ ಬರ್ತಿದೆ ಅನ್ನೋ ಸಮಯದಲ್ಲೂ ಕೂಡ ಅವರ ಸ್ವಮಾನದಲ್ಲಿ ಸ್ಥಿತರಾಗಿರ್ತಾರೆ. ಆಗ ಸಹಜವಾಗಿಯೇ ಅವುಗಳನ್ನ ದಾಟ್ಬಿಡ್ತಾರೆ. ಅಂತಹ ಒಂದು ಕಠಿಣವಾದ ಪರೀಕ್ಷೆ, ನಾನು ಯಾರು? ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದೀನಿ, ಸರ್ವಶಕ್ತಿವಂತನ ಸಂತಾನ ಆಗಿದ್ದೀನಿ ಅಲ್ವಾ? ಆ ಸ್ವಮಾನದಲ್ಲಿ ಸ್ಥಿತರಾಗೋದ್ರ ಮೂಲಕ ಆ ಕಠಿಣವಾದ ಪರೀಕ್ಷೆಗಳನ್ನ ದಾಟಬಹುದು. ಆದ್ದರಿಂದ ನಿಮ್ಮ ಸ್ವಮಾನದ ಒಂದು ಸ್ಮೃತಿಯನ್ನ ತರಿಸುವಂತಹ ಅನುಭವಿ ಮೂರ್ತಿಗಳಾಗುವಂತ ಕ್ಲಾಸುಗಳನ್ನ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸ್ವಮಾನದ ಒಂದು ಸ್ಮೃತಿಯಲ್ಲಿರೋದು ಎಷ್ಟು
ಇಂಪಾರ್ಟೆಂಟ್ ಅಂತ ತಿಳಿಸ್ತಿದ್ದಾರೆ ಬಾಬಾ. ಯಾರಾದ್ರೂ ನಿಮ್ಮ ಸಮೀಪ ಸಂಪರ್ಕದಲ್ಲಿ ಬರ್ತಾರೋ ಆತ್ಮಗಳಿಗೆ ಈ ಅನುಭವ ಮಾಡಿಸೋ ಸಹಯೋಗವನ್ನು ಕೊಡಿ. ನಿಮ್ಮ ಸಮೀಪ ಸಂಪರ್ಕದಲ್ಲಿ ಬರ್ತಾರಲ್ಲ ಅವ್ರಿಗೆ ಈ ಸ್ವಮಾನಗಳ ಒಂದು ಅನುಭವವನ್ನು ಮಾಡಿಸಿ, ಇಂತಹ ಸಹಯೋಗವನ್ನು ಕೊಡಿ. ಯಾವ ವಿಧವಾಗಿ ಸಾಕಾರ ಬಾಬಾ ಅವರವರ ಮೂಲಕ ಅನುಭವಿ ಮೂರ್ತಿಗಳಾಗೋ ಸೇವೆ ನಡೀತಾ ಇತ್ತೋ ಅದೇ ತರ ಈಗ ನಿಮ್ಮ ಸಮೀಪವಾಗಿ ಯಾವ ಆದ್ರೆ ಬರ್ತಾರೋ ಅವರ ನಿರ್ಬಲತೆಗಳನ್ನ, ಬಲಹೀನತೆಗಳನ್ನ ನಿಮ್ಮ ಶಕ್ತಿಗಳ ಒಂದು ಸಹಯೋಗದ ಮೂಲಕ ಅವರನ್ನು ಕೂಡ ಅನುಭವಿ ಮೂರ್ತಿಗಳಾಗಿ ತಯಾರು ಮಾಡಿ. ಯಾವ ಆತ್ಮಗಳಿಗೋಸ್ಕರ ಆದ್ರೆ ನಿಮಿತ್ತ ಆಗಿದಿರೋ ಆ ಆತ್ಮಗಳ ಸ್ವಮಾನದ ಸ್ಥಿತಿಯ ಒಂದು ಅನುಭವವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅವರು ಆತರ ಇಲ್ಲ ಅಂದ್ರೆ ಅವರನ್ನ ಆತರ ತಯಾರು ಮಾಡ್ಬೇಕು. ಅದನ್ನೇ ಹೇಳಿ, ಆತರ ಇಲ್ಲ ಮತ್ತೆ ನೀವು ಅವರಿಗೆ ಸಹಯೋಗ ಕೊಡ್ಬೇಕು. ಆತ್ಮಗಳ ಒಂದು ಈಗ ಯಾವುದೋ ಒಂದು ಸೆಂಟರ್ ಇದೆ, ಆ ಸೆಂಟ್ರಲ್ಲಿ ಬರುವಂತ ಆತ್ಮಗಳು ಇರ್ತಾರೆ ಅನ್ಕೊಳ್ಳಿ. ಅದಕ್ಕೆ ನಿಮಿತ್ತ ಆಗಿ ಯಾರಾದ್ರೂ ಇರ್ತಾರೆ, ಅಕ್ಕಂದ್ರು ಅಣ್ಣಂದ್ರು ಇರ್ತಾರೆ. ಮತ್ತೆ ಆತ್ಮಗಳು ಅಲ್ಲಿ ಬರುವಂತ ಆತ್ಮಗಳ ಸ್ವಮಾನದ ಸ್ಥಿತಿಯ ಒಂದು ಅನುಭವವನ್ನು ಪರಿಶೀಲನೆ ಮಾಡಬೇಕು. ಅವರು ಆತರ ಇಲ್ಲ ಅಂದ್ರೆ ಅವರನ್ನ ಆತರ ತಯಾರು ಮಾಡಬೇಕು. ಈ ವಿಷಯದಲ್ಲಿ ನೀವು ಕಷ್ಟಪಡಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ರಾಜಧಾನಿಗೆ ಸಮೀಪ ಸಂಬಂಧದಲ್ಲಿ ಬರೋ ಆತ್ಮಗಳೇ ಬಲಹೀನವಾಗಿರ್ತಾರೆ ಅಂದ್ರೆ ಮತ್ತೆ ಪ್ರಜೆಗಳು ಹೇಗಿರ್ತಾರೆ ಇದು ಯೋಚನೆ ಮಾಡ್ಬೇಕಲ್ವಾ. ರಾಜಧಾನಿಗೆ ಸಮೀಪ ಸಂಬಂಧದಲ್ಲಿ ಬರುವಂತ ಆತ್ಮಗಳೇ ನಿಮ್ಮ ಹತ್ರ ಬರುವಂತಹ ಸಂಬಂಧ ಸಂಪರ್ಕದಲ್ಲಿ ನಿಮ್ಮ ಹತ್ರ ಬರುವ ಆತ್ಮಗಳೇ ಬಲಹೀನ ಆಗಿದ್ದಾರೆ ಅಂದ್ರೆ ಮತ್ತೆ ಪ್ರಜೆಗಳು ಹೇಗಿರ್ತಾರೆ. ಇಂತಹ ಬಲಹೀನ ಆತ್ಮಗಳು ಸಂಬಂಧದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ನಿಮ್ಮ ರಾಜಧಾನಿಯನ್ನ ಬೇಗ ಬೇಗ ತಯಾರು ಮಾಡಬೇಕು. ಕೊನೆಯಲ್ಲಿ ಪ್ರಜೆಗಳು ತುಂಬಾ ಬೇಗ ತಯಾರಾಗ್ಬಿಡ್ತಾರೆ. ಆದ್ರೆ ರಾಜ್ಯ ಸಂಪರ್ಕದಲ್ಲಿ ಬರೋರು ಯಾರಾದ್ರೆ ಇದಾರೋ ಅವರನ್ನ ಈ ತರ ತಯಾರು ಮಾಡ್ಬೇಕಲ್ವಾ. ನೀವು ಅವರನ್ನ ಬಲಶಾಲಿಗಳಾಗಿ ಸ್ವಮಾನಧಾರಿಗಳಾಗಿ ತಯಾರು ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ನೀವು ಸಹಯೋಗ ಕೊಡಬೇಕು, ಅವರನ್ನ ನೋಡ್ಬೇಕು, ಅವರ ಪರಿಶೀಲನೆ ಮಾಡಿ ಅವ್ರ ಆತರ ಇಲ್ಲ ಅಂದ್ರೆ ಅವರನ್ನ ಆತರ ತಯಾರು ಮಾಡ್ಬೇಕು. ನೀವು ಶಕ್ತಿಶಾಲಿಯಾಗಿ ಸ್ವಮಾನಧಾರಿಯಾಗಿ ತಯಾರು ಮಾಡ್ಬೇಕು, ಅನುಭವಿ ಮೂರ್ತಿಗಳನ್ನಾಗಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಂತಹ ಗಮನ ಅಂದ್ರೆ ಇಂತಹ ಒಂದು ಧ್ಯಾನವನ್ನು ಪ್ರತಿ ಒಂದು ಸ್ಥಾನದ ಮೇಲೆ ನಿಮಿತ್ತ ಆಗಿರುವಂತ ಶ್ರೇಷ್ಠ ಆತ್ಮಗಳು ಇಡಬೇಕು, ಗಮನ ಕೊಡಬೇಕು. ನೀವು ನಿಮಿತ್ತ ಆಗಿದ್ದೀರಾ ಆ ಸ್ಥಾನದಲ್ಲಿ ಅಂದ್ರೆ ಅಲ್ಲಿ ಬರುವಂತ ಆತ್ಮಗಳ ಕಡೆ ಗಮನವನ್ನ ಕೊಡ್ಬೇಕು. ಬಂದ್ರ, ಕ್ಲಾಸ್ ಕೇಳಿದ್ರ, ಓದ್ರ, ಪ್ರಸಾದ ತಗೊಂಡ್ರ, ಇಷ್ಟೆಲ್ಲ ನಾವು ಯೋಚನೆ ಮಾಡ್ಬೇಕಾಗಿರೋದು. ಆತ್ಮಗಳು ಸೆಂಟರ್ಗೆ ಬರ್ತಿದ್ದಾರೆ ಅಂದ್ರೆ ಅವರ ಉನ್ನತಿ ಎಷ್ಟಾಗ್ತಿದೆ, ಅವ್ರು ಯಾವುದ್ರಲ್ಲಿ ಬಲಹೀನವಾಗಿದ್ದಾರೆ, ಅವರನ್ನ ಹೇಗೆ ಮೇಲೆ ಎತ್ತುವಂತಹದ್ದು, ಹೇಗೆ ಸಹಯೋಗ ಕೊಡುವಂತದ್ದು, ಅವರಲ್ಲಿ ಯಾವುದ್ರಲ್ಲಿ ಅವರು ಬಲಹೀನ ಆಗಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಅವರಿಗೆ ಸಹಯೋಗವನ್ನು ಕೊಡಬೇಕಾಗತ್ತೆ. ಈ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಸ್ಥಾನದ ಮೇಲೆ ನಿಮಿತ್ತ ಆಗಿರುವಂತ ಶ್ರೇಷ್ಠ ಆತ್ಮಗಳು ಇಡಬೇಕು. ನನ್ನ ಸಂಪರ್ಕದಲ್ಲಿ ಬರುವಂತ ಎಂತ ಆತ್ಮ ಆದ್ರೂ ಈ ಸ್ಥಿತಿಯಿಂದ ವಂಚಿತ ಆಗಬಾರದು ಅನ್ನೋ ಗಮನ ಇಡಬೇಕು. ನೀವು ನನ್ನ ಸಂಪರ್ಕದಲ್ಲಿ ಯಾರೇ ಬರ್ಲಿ ಆತ್ಮ ಯಾವತ್ತೂ ಈ ಸ್ಥಿತಿಯಿಂದ, ಸ್ವಮಾನದ ಸ್ಥಿತಿಯಿಂದ ವಂಚಿತ ಆಗಬಾರದು, ಅನುಭವಿ ಮೂರ್ತಿ ಆಗದೆ ಇರಬಾರದು. ಈ ಗಮನ ಕೊಡ್ಬೇಕು. ಅವ್ರು ಬಲಹೀನ ಆಗಬಾರದವರು ಅನ್ನೋದ್ರ ಕಡೆ ಗಮನ ಕೊಡ್ಬೇಕು. ಸ್ವಯಂ ಅಲ್ಲಿ ಯಾವ್ದಾದ್ರೂ ಶಕ್ತಿಯನ್ನ ಸ್ವಯಮೇ ಅನುಭವ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಇತರರಿಗೆ ಏನ್ ಶಕ್ತಿ ಕೊಡ್ತೀರಾ ನೀವು ಅಲ್ವಾ. ಆತ್ಮಗಳು ಏನಾದ್ರೂ ಕೋರ್ಕೊಳ್ತಿದಾರೋ, ಸಮೀಪವಾಗಿ ಬರ್ತಿದಾರೋ, ಸಮಯವನ್ನು ಕೊಡ್ತಿದಾರೋ, ಸಹಯೋಗಿಗಳಾಗಿ ಅಂದ್ರೆ ಈಗ ಆತ್ಮಗಳು ಏನಾದ್ರೆ ಕೋರ್ಕೊಳ್ತಾ ಇದ್ದಾರೆ ಅಲ್ವಾ, ಸಮೀಪದಲ್ಲಿ ಬರ್ತಿದ್ದಾರೆ, ಅಂದ್ರೆ ಸಮಯವನ್ನು ಕೂಡ ಕೊಡ್ತಿದ್ದಾರೆ, ಸಹಯೋಗಿಗಳಾಗಿ ಇದ್ದಾರೆ. ಅಂತ ಆತ್ಮಗಳಿಗೆ ಈಗ ಮಾತಾಪಿತರ ಮೂಲಕ ಪಾಲನೆ ಸಿಗ್ತಾ ಇಲ್ಲ. ಈಗ ಮೊದಲು ಯಾರಿದ್ರು, ಬ್ರಹ್ಮಬಾಬಾ ಮಮ್ಮ ಇದ್ರು, ಅವರು ಪಾಲನೆ ಕೊಡ್ತಿದ್ರು ಅಲ್ವಾ, ಪಾಲನೆ ಕೊಡ್ತಿದ್ರು. ಈಗ ಅವ್ರು ಇಲ್ಲ ನೋಡಿ. ಏನಾದ್ರೂ ಆತ್ಮಗಳು ಏನಾದ್ರೂ ಕೋರ್ಕೊಳ್ತಾರೋ, ಸಮೀಪದಲ್ಲಿ ಬರ್ತಾರೋ, ಯಾವ ಆತ್ಮ ಅಂದ್ರೆ ಅಂತ ಸಮೀಪದಲ್ಲಿ ಬರ್ತಾರೋ, ಸಮಯವನ್ನ ಕೊಡ್ತಾರೋ, ಸಹಯೋಗಿಗಳಾಗಿರ್ತಾರೆ ನೋಡಿ. ಈಗ ಸಮೀಪದಲ್ಲಿ ಬರ್ತಿರ್ತಾರೆ, ಏನಾದ್ರೆ ಮತ್ತೆ ಸಮಯವನ್ನು ಕೊಡ್ತಿರ್ತಾರೆ ಆತ್ಮಗಳು,
ಸಹಯೋಗಗಳನ್ನು ಕೊಡ್ತಿರ್ತಾರೆ ಬಾಬಾ ಅಲ್ವಾ. ಪಾಪ ಆತ್ಮಗಳು, ಅಂತ ಆತ್ಮಗಳಿಗೆ ಈಗ ಯಾರ ಒಂದು ಪಾಲನೆ ಸಿಗ್ತಾ ಇಲ್ಲ, ಮಮ್ಮ ಬಾಬಾರವರ ಪಾಲನೆ ಸಿಗ್ತಾ ಇಲ್ಲ. ಆದ್ದರಿಂದ ನಿಮಿತ್ತ ಆಗಿರುವಂತ ಅನುಭವಿ ಮೂರ್ತಿಗಳ ಮೂಲಕ ಈ ಪಾಲನೆ ಸಿಗಬೇಕು. ಅರ್ಥ ಆಯ್ತಲ್ಲ. ಮಮ್ಮ ಬಾಬಾ, ಬ್ರಹ್ಮ ಬಾಬಾ ಮಮ್ಮಾರವರ ಸ್ಥಾನವನ್ನ ಆ ಸೆಂಟರ್ ಅಲ್ಲಿ ಯಾರು ನಿಮಿತ್ತ ಆಗಿರ್ತಾರೆ ಆ ಒಂದು ಆತ್ಮಗಳೇ ತುಂಬಬೇಕಾಗತ್ತೆ ಆ ಸ್ಥಾನವನ್ನ, ಅವರೇ ಪಾಲನೆಯನ್ನ ಕೊಡ್ಬೇಕಾಗತ್ತೆ ನಿಮ್ಮ ಮೂಲಕ. ಅಂದ್ರೆ ನಿಮಿತ್ತ ಆಗಿರುವಂತಹ ಅನುಭವಿ ಮೂರ್ತಿಗಳಾಗಿರುವಂತ ನಿಮ್ಮ ಮೂಲಕ ಈ ಪಾಲನೆ ಸಿಗಬೇಕು. ಇಂತಹ ಚೆಕಿಂಗ್ ಮಾಡ್ಕೊಳ್ತೀರಾ ಅಂತಂದ್ರೆ ಎಷ್ಟು ಮಂದಿ ಆತ್ಮಗಳು ಈ ವಿಧವಾಗಿ ಶಕ್ತಿಶಾಲಿಯಾಗ್ತಾರೆ ಯೋಚನೆ ಮಾಡಿ. ಅರ್ಧ ಭಾಗ ಆಗಲ್ವಾ. ಯಾರಾದ್ರೂ ಡೈರೆಕ್ಟ್ ಪಾಲನೆಯನ್ನು ತಗೊಂಡಿದಾರೋ ಅವರಲ್ಲಿ ಎಷ್ಟೋ ಸ್ವಲ್ಪ ಅನುಭವಗಳ ಸಾರ ತುಂಬಿದೆ. ಡೈರೆಕ್ಟ್ ಪಾಲನೆ ತಗೊಂಡಿರ್ತಾರೆ ಮಮ್ಮ ಬಾಬಾರವರು ಅಲ್ವಾ, ಅವರಲ್ಲಿ ಅನುಭವಗಳ ಸಾರನು ತುಂಬಿದೆ. ಇತರರಿಗೆ ಈ ಪಾಲನೆ ಬೇಕು, ಅವಸರ ಇದೆ. ಆದ್ದರಿಂದ ಪ್ರತಿಯೊಬ್ಬ ಟೀಚರು ತಮ್ಮ ಕ್ಲಾಸಲ್ಲಿ ಈ ಗಮನವನ್ನ ಕೊಡಬೇಕು. ಮಮ್ಮ ಬಾಬಾರವರು ಇದೇ ಸೇವೆಯನ್ನ ಮಾಡಿದ್ರು. ಯಾರಲ್ಲೇ ಏನೇ ಬಲಹೀನತೆ ಇದ್ರೂ ಅವರನ್ನ ಬಲಹೀನವಾಗಿ ನೋಡ್ಲಿಲ್ಲ, ಬಲಹೀನರು ಅಂತ ನೋಡ್ಲಿಲ್ಲ. ಅವರಿಗೆ ಸ್ಮೃತಿ ಮೂಲಕ, ಅವರ ಒಂದು ಶಕ್ತಿಶಾಲಿ ಸ್ಥಿತಿಯ ಮೂಲಕ ಅವರನ್ನ ತಯಾರು ಮಾಡಿದ್ರು. ಬಲಹೀನರನ್ನ ಬಲಶಾಲಿಗಳನ್ನಾಗಿ, ಶಕ್ತಿಶಾಲಿ ಆತ್ಮಗಳನ್ನಾಗಿ, ಅನುಭವಿ ಮೂರ್ತಿಗಳನ್ನಾಗಿ ಅವರು ತಯಾರು ಮಾಡಿದ್ರು. ರಾತ್ರಿ ಹಗಲು ಅದಕ್ಕೋಸ್ಕರ ಸಮಯ ಕೊಟ್ಟು ಅವರಿಗೆ ಶಕ್ತಿಗಳನ್ನ ತುಂಬಿ ಪರಿವರ್ತನೆ ಮಾಡಿದ್ರು. ಆ ಸೇವೆಯನ್ನ ಮಾಡಿದ್ರು, ಆ ಪಾಲನೆಯನ್ನ ಕೊಟ್ರು. ಬಂದ್ರು, ಅವರಿಗೆ ನಾವು ಪ್ರಸಾದ ಕೊಟ್ವಿ, ಮಾತಾಡಿದ್ವಿ, ಪ್ರಸಾದ ಕೊಟ್ವಿ, ಹೊರಟ್ರು ಅಲ್ಲ. ಶರೀರಕ್ಕಷ್ಟೇ ಅಲ್ಲ ನಾವು ನೋಡ್ಬೇಕಾಗಿರುವಂಥದ್ದು, ಆತ್ಮಕ್ಕೂ ಇಲ್ಲಿರೋಂಥದ್ದೇ ಆತ್ಮಿಕ ಸಂಬಂಧ, ಆತ್ಮಿಕ ಸೇವಾಸ್ಥಾನ ಇದು. ಬಾಬಾರವರು ನಡೆಸ್ತಿರುವಂತ ಯಜ್ಞ ಇದು. ಇಲ್ಲಿ ಬ್ರಹ್ಮ ಬಾಬಾ ಮಮ್ಮ ಯಾವ ರೀತಿ ಆಗ ಪಾಲನೆ ಕೊಟ್ರು ಅಲ್ವಾ, ಇಲ್ಲೂ ಹಾಗೆ ಕೊಡ್ಬೇಕಾಗತ್ತೆ. ಅವರ ಒಂದು ಸ್ಥಾನವನ್ನ ತುಂಬಬೇಕಾಗತ್ತೆ. ಪ್ರತಿಯೊಬ್ಬರೂ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಪ್ರತಿಯೊಬ್ಬರನ್ನೂ ಸಹ ಪರಿಶೀಲನೆ ಮಾಡಿ ನಾವು ಮೇಲೆ ಎತ್ತಬೇಕಾಗತ್ತೆ. ಬಂದ್ರು ಮುರುಳಿ ಕೇಳ್ಕೊಂಡು ಡೈಲಿ ಮುರುಳಿ ಕೇಳ್ತಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋದಲ್ಲ, ಕೇವಲ ಅಷ್ಟೇ ಚೆಕ್ ಮಾಡೋದಲ್ಲ, ಆ ಮುರುಳಿ ಕೇಳ್ತಾ ಇದ್ದಾರೆ ಬಟ್ ಅದು ಎಷ್ಟು ಅವರಲ್ಲಿ ಧಾರಣೆ ಆಗ್ತಿದೆ ಅದನ್ನು ಚೆಕ್ ಮಾಡಬೇಕು. ಸದಾ ಸ್ವಮಾನಧಾರಿಗಳನ್ನಾಗಿ ತಯಾರು ಮಾಡಬೇಕು. ಏನೆಲ್ಲ ಹೇಳಿದ್ರಲ್ವಾ ಬಾಬಾ, ಪ್ರತಿಯೊಂದು ಆತ್ಮದ ಕಡೆ ಗಮನ ಕೊಟ್ಟಾಗ ಮಾತ್ರ ಅವರಲ್ಲಿ ಪರಿವರ್ತನೆ ಬರೋದಕ್ಕೆ ಸಾಧ್ಯ ಆಗತ್ತೆ, ಅವರನ್ನ ಮೇಲೆ ಕೆತ್ತಕ್ ಸಾಧ್ಯ ಆಗತ್ತೆ, ಅವರು ಉನ್ನತರಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಉನ್ನತವಾಗಿ ಆಗೋದಕ್ಕೂ ಸಹ ಅವರು ಸಾಧ್ಯ ಆಗತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರತಿಯೊಬ್ಬರೂ ಇದ್ರ ಕಡೆ ಗಮನ ಕೊಡ್ಲೇಬೇಕು. ನಾವು ಜಾಸ್ತಿ ಮಾಡೋದು ಹೀಗೇನೆ, ಯಾರು ಅದ್ರಲ್ಲಿ ಏನಾದ್ರು ಬಲಹೀನತೆ ಕಾಣ್ತು ಅಂದ್ರೆ ಅದನ್ನಂಗೆ ಹೊರಡನೆ ಮಾಡ್ತಿರ್ತೀವಿ, ಅವ್ರ ಅವಗುಣಗಳನ್ನೇ ಎತ್ತಿ ಹಿಡಿತಿರ್ತೀವಿ, ಬೇರೆಯವ್ರ ಹತ್ರ ಹೇಳ್ತಿರ್ತೀವಿ, ಅದ್ರ ಬಗ್ಗೆ ಯೋಚನೆ ಅದೇ ದೃಷ್ಟಿಯಿಂದ ನೋಡ್ತಿರ್ತೀವಿ. ನಮ್ಮನ್ನ ನಾವು ಬಾಬಾರವರ ಮಕ್ಕಳು, ನಾವು ವಿಶೇಷ ಆತ್ಮಗಳು ಅಂದ್ರೆ ಇತರರಲ್ಲೂ ನಾವು ವಿಶೇಷತೆಗಳನ್ನೇ ನೋಡ್ಬೇಕು, ಅವರನ್ನ ಅದೇ ರೀತಿ ತಯಾರು ಮಾಡಬೇಕು. ನಾವು ತಯಾರಾಗ್ಬೇಕು, ಅವರನ್ನು ತಯಾರು ಮಾಡಬೇಕು. ಅದಕ್ಕೋಸ್ಕರ ಬಾಬಾ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ಪ್ರತಿಯೊಂದು ಆತ್ಮವು ನಿಮಿತ್ತ ಆತ್ಮಗಳು. ಪ್ರತಿಯೊಂದು ಶ್ರೇಷ್ಠ ಬ್ರಾಹ್ಮಣ ಆತ್ಮನೂ ಸಹ ನಿಮಿತ್ತವಾಗಿ ಇತರರ ಬಲಹೀನತೆಗಳನ್ನ ಸಮಾಪ್ತಿ ಮಾಡೋದಕ್ಕೆ ನಿಮಿತ್ತರಾಗಬೇಕಾಗತ್ತೆ. ಅರ್ಥ ಆಯ್ತಲ್ಲ ಬಾಬಾ ಏನೆಲ್ಲ ಹೇಳಿದ್ರು ಅಂತ. ನಿರಂತರ ಯೋಗಿಗಳಾಗೋದಕ್ಕೆ ಸಹಜ ವಿಧಿಯನ್ನ ತಿಳಿಸಿದ್ರು. ಸ್ವಮಾನ ದಾರಿಗಳಾಗ್ಬೇಕು, ಜೊತೆಗೆ ಅನುಭವಿ ಮೂರ್ತಿಗಳಾಗ್ಬೇಕು, ಜೊತೆಗೆ ಏನ್ ಹೇಳಿದ್ರು ಶರೀರದಿಂದ ಅತೀತ ಆಗುವ ಒಂದು ಅಭ್ಯಾಸವನ್ನು ಸಹ ಮಾಡಬೇಕು. 1 ಸೆಕೆಂಡ್ ಅಲ್ಲಿ ಅತೀತ ಆಗ್ಬೇಕು, 1 ಸೆಕೆಂಡ್ ಅಲ್ಲಿ ಶರೀರವನ್ನ ಅವಸರ ಇರೋ ಸಮಯದಲ್ಲಿ ಧಾರಣೆ ಮಾಡಬೇಕು. ಮತ್ತೆ ಸಾಕ್ಷಾತ್ಕಾರಗಳನ್ನ ಮಾಡಿಸ್ಬೇಕು. ಸಾಕ್ಷಾತ್ಕಾರದ ಮೂಲಕ ಬೇಹದ್ದಿನ ಸೇವೆಯನ್ನ ಮಾಡಿಸ್ಬೇಕು. ಸೂಕ್ಷ್ಮ ರೂಪದ ಮೂಲಕ, ಸೂಕ್ಷ್ಮ ಸ್ವರೂಪದ ಮೂಲಕ ಸೇವೆಯನ್ನ ಮಾಡಿಸ್ಬೇಕಾಗತ್ತೆ ಅಂತಲೂ ಸಹ ಬಾಬಾ ಹೇಳಿದ್ರು ಅಲ್ವಾ. ಅಚ್ಚ, ಓಂ ಶಾಂತಿ.